ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳೆ ಅನ್ನೋದ್ರ ಬಗ್ಗೆ ಇವತ್ತು ನೇರ ಚರ್ಚೆ ಮಾಡೋದಿಕ್ಕೆ ಸ್ತ್ರೀ ರೋಗ ತಜ್ಞ ಆಗಿರುವಂತಹ ಡಾಕ್ಟರ್ ಶಾಲಿನಿ ಅವರಿದ್ದಾರೆ. ಇವರಲ್ಲಿ ಬದಲಾವಣೆ ತರುವಂತಹ ಕೆಲಸ ನಮ್ಮಂತವರಿಂದ ಆಗ್ಬೇಕು. ಹೆದರಿ ಬೆದರಿ ಒದರಿದರೂ ಬಾಳಹಣತೆ ವನಿತೆ ನೇರವಾಗಿ ಹೆರಿಗೆಗೆ ಬರುವುದು ನಾನು ಸಾಮಾನ್ಯವಾಗಿ ಇಲ್ಲಿ ಕಾಣ್ತಾ ಇದ್ದೀನಿ. ಸುಳ್ಳೆ ತಾಲೂಕಲ್ಲಿ ನಮ್ಗೆ ಗರ್ಭಿಣಿ ಅನ್ನೋದೇ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮನೆಯವರು ಸಹ ನಮ್ಗೆ ಅವಳು ಗರ್ಭಿಣಿ ಅನ್ನೋದೇ ಗೊತ್ತಿಲ್ಲ. 9 ತಿಂಗಳು ಅವಳು ಹೊಟ್ಟೆ ಅಷ್ಟು ದಪ್ಪ ಕಾಣ್ತಾ ಇರುತ್ತೆ. ಇನ್ನೇನ್ ಅರ್ಧ ಓಪನ್ ಆಗಿದೆ, ಮಗು ಬರೋದ್ರಲ್ಲಿ ಇದೆ, 6 ಗ್ರಾಮ್ ರಕ್ತ ಇದೆ. ತಂದೆ ತಾಯಿ ಒಂದು ಎಚ್ಚರ ವಹಿಸ್ಬೇಕು. ನಿಮ್ಮ ಮಗು ಮನೆಯಲ್ಲಿದೆ ಅಂದ್ರೆ ಅವಳ ಜೀವನದಲ್ಲಿ ಏನೋ ನಡೀತಾ ಇದೆ ಹಿಂಗಂತ ಇರ್ತಾರೆ. ಎಷ್ಟು ವಯಸ್ಸಿನ ಮಕ್ಕಳು, 3 ವರ್ಷ 4 ವರ್ಷ ಮಕ್ಕಳು ಹಿಂಗಂತ ಇರ್ತಾರೆ. ನಾವು ಹೋದಾಗ ಮನೆ ಬಾಗ್ಲಾಕೊಂತಾರೆ, ಕದ್ದು ಮುಚ್ಚಿ ಓಡಾಡ್ತಾರೆ. ವಯಸ್ಸವ್ರು ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಪ್ರೆಗ್ನೆಂಟ್ ಆಗಿ ಬರ್ತಾರೆ. ಅದೇನ್ ಹೇಳುತ್ತೆ ಅಂದ್ರೆ ನಿಮ್ಮಲ್ಲಿ ಚಂದ ಮೊಟ್ಟೆ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ನಮ್ಗೆ ತುಂಬಾ ತಲೆನೋವಾಗಿರೋದಂದ್ರೆ ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್. ಎಲ್ಲರೂ ಸಹ ಯಾವುದೇ ಭಯ ಇಲ್ಲದೆ ಈ ವ್ಯಾಕ್ಸಿನ್ ಅನ್ನ ನಿಮ್ಮ ಹೆಣ್ಣು ಮಕ್ಕಳಿಗೆ ಕೊಡಿಸಿ. ಕುಟುಂಬ ಕಲ್ಯಾಣ ಯೋಜನೆ ಅಂತ ಏನಿದೆ ಅದರಲ್ಲಿ ತುಂಬಾ 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 ಹಿಂದುಳಿದಿದೆ. ಮಹಿಳೆಯರು ಈಗ ಆಲ್ಕೋಹಾಲ್ಗೆ, ಡ್ರಗ್ಸ್ ಇದಕ್ಕೆಲ್ಲ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದು ಮಹಿಳೆಯರ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ? ಈಸಿಯಾಗಿ ಸಿಗ್ತಾರೆ ಅಂತ ಯಾರು ಈ ಗಂಡಸರು ಅವರನ್ನ ಗಾಳಕ್ಕೆ ಹಾಕ್ತಿದ್ದಾರೆ, ಆ ಗಾಳಕ್ಕೆ ಬೀಳದಂಗೆ ನಿಮ್ಮನ್ನ ನೀವು ಸುರಕ್ಷತೆ ಮಾಡ್ಕೊಳ್ಳೋದು ಸಹ ಪ್ರತಿ ಹೆಣ್ಣಿನ ಜವಾಬ್ದಾರಿ. ಇಂದು ಮಹಿಳಾ ದಿನಾಚರಣೆ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಆದ್ರೆ ಮಹಿಳೆ ಎಷ್ಟು ಸೇಫ್ಟಿ ಇದ್ದಾಳೆ, ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳೆ ಅನ್ನೋದ್ರ ಬಗ್ಗೆ ಇವತ್ತು ನೇರ ಚರ್ಚೆ ಮಾಡೋದಿಕ್ಕೆ ನಮ್ಮೊಂದಿಗೆ ಸುಳ್ಯ ತಾಲೂಕು ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞ ಆಗಿರುವಂತಹ ಡಾಕ್ಟರ್ ಶಾಲಿನಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಿಮ್ಮನ್ನ ಮತ್ತೊಮ್ಮೆ ಮಾತಾಡಿಸುವಂತಹ ಭಾಗ್ಯ ನಮಗೆ ಸಿಕ್ಕಿದೆ. ಹ್ಯಾಪಿ ಮಹಿಳಾ ದಿನಾಚರಣೆ. ಹೇಳಿ ಮ್ಯಾಮ್. ನಮಸ್ತೆ. ಎಲ್ಲರಿಗೂ ಸಹ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮತ್ತೊಮ್ಮೆ ನಿಮ್ಮ ಒಂದು ಚಾನೆಲ್ ಮೂಲಕ ಮಹಿಳೆಯರ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ ಮೇಡಮ್, ಮಾತಾಡ್ತಾ ಹೇಳ್ತಾ ಇದ್ರು ಆಲ್ಮೋಸ್ಟ್ ಆಗಿ ಹಾಸ್ಪಿಟ್ಲಿಗೆ ಬರ್ತಾರೆ, ಮದುವೆಯಾಗಿ 8 ತಿಂಗಳಾಗಿರತ್ತೆ, ಆದ್ರೂ ಕೂಡ ನಮ್ಮ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ಕೊಂಡಿರೋದಿಲ್ಲ ಅಂತ. 8 ತಿಂಗಳು 9 ತಿಂಗಳಾಗಿರತ್ತೆ, BP ಲೋ ಇರತ್ತೆ ಅಂತ. ಕೆಲವೊಮ್ಮೆ ಗುಡ್ಕಾ ಪಾನ್ಗಳನ್ನ ತಿಂತಾರೆ, ಆರೋಗ್ಯವನ್ನ ಕೆಡಿಸ್ಕೊಂಡು ಬರ್ತಾರೆ ಅನ್ನುವಂತಹ ಮಾತನ್ನ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ. ಇನ್ನೊಂದು ಹೆಚ್ಚಿನ ವಿಷಯ ಏನು ಅಂತ ಹೇಳಿದ್ರೆ ಸುಳ್ಯ ತಾಲೂಕಿನಲ್ಲಿ ಫೋಕ್ಸೋ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಈ ಬಗ್ಗೆಲ್ಲವನ್ನ ಕೂಡ ಇವತ್ತು ಖುದ್ದಾಗಿ ನಮ್ಮ ಸುದ್ದಿ ಬಿಡುಗಡೆಯ ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಅವರೆಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನೇರ ನಿಮ್ ಜೊತೆ ಕ್ವಶನ್ ಕೇಳ್ತಾರೆ. ನಾವು ಹೇಳಿದ ತಕ್ಷಣ ಅದೇನು ಚೇಂಜಸ್ ಆಗೋದಿಲ್ಲ, ಬಟ್ ನಮ್ಮ ಪ್ರಯತ್ನ ಜನರ ಒಂದು ಸೇಫ್ ಅವೇರ್ನೆಸ್ಗೋಸ್ಕರ ನಾವು ಈ ಕಾರ್ಯಕ್ರಮವನ್ನ ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾಡ್ತಾ ಇರುವಂತಹದ್ದು. ಸೊ ಹಾಗಾಗಿ ಫಸ್ಟ್ ಏನ್ ಹೇಳ್ತೀರಾ ಮ್ಯಾಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಆಸ್ಪತ್ರೆಯಲ್ಲೂ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ. ಆದರೆ ಮಹಿಳಾ ದಿನಾಚರಣೆಯನ್ನ ನಾವು ಖುಷಿಯಾಗಿ ಸಂಭ್ರಮಿಸುವ ಸಮಯದಲ್ಲಿ ಈಗಲೂ ಸಹ ಮಹಿಳೆಯರು ಇನ್ನ ನಾನು ಒಂದೊಂದ್ಸತಿ ಹೇಳ್ತಾ ಇರ್ತೀನಿ, ಇನ್ನ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಮಹಿಳೆಯರು ಹೇಗಿದ್ರು ಹಾಗೆ ಇನ್ನೂ ಎಷ್ಟೋ ಸುಳ್ಯದ ಮಹಿಳೆಯರು ಇದ್ದಾರೆ ಅಂತ ಹೇಳಲಿಕ್ಕೆ ನನ್ಗೆ ವಿಷಾದನೀಯ, ಬಟ್ ಇದು ಕಟ್ಟು ಸತ್ಯ. ನಾನೀಗ ಕಳೆದ 1 ವರ್ಷದಿಂದ ಸುಳ್ಯದಲ್ಲಿ ಮಹಿಳೆಯರ ಆರೋಗ್ಯದ ಕೆಲಸವನ್ನೇ ಮಾಡ್ತಿರೋದ್ರಿಂದ ನೂರಾರು ಮಹಿಳೆಯರನ್ನ ನಾನು ನೋಡಿದ್ದೇನೆ. ಅದರಲ್ಲಿ ಅವರ ಸಮಸ್ಯೆಗಳು, ಅವರ ಸಾಮಾಜಿಕ, ಕೌಟುಂಬಿಕ ಮತ್ತು ಅವರ ಆರೋಗ್ಯದ ವಿಷಯಗಳನ್ನ ಗಮನಿಸಿದಾಗ ಬಹಳಷ್ಟು ಅವರು ಇನ್ನ ಮುಂದುವರಿಯಬೇಕಾಗಿದೆ. ನಾನು ಮುಂದೆ ಹೇಳ್ತೀನಿ ಯಾವ ರೀತಿಯ ಎಕ್ಸಾಂಪಲ್ ಹೇಳ್ತೀರಾ? ನನಗೆ ಬಂದಿರುವ ರೋಗಿಗಳನ್ನ ಕಥೆಗಳನ್ನ ಹೇಳ್ತೀನಿ. ನಾನು ಬಹಳಷ್ಟು ನನ್ನ ಮನಸ್ಸಿಗೆ ನೋವು ಉಂಟು ಮಾಡಿದಾಗ ಅದು ನನ್ನ ಬರಹದ ಮೂಲಕನೂ ಸಹ ನನ್ನ ಸಾಮಾಜಿಕ ತಾಣಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಹಾಕಿದ್ದೀನಿ. ಅವಾಗೂ ಎಷ್ಟೊಂದ್ ಜನ ಬೇರೆ ಬೇರೆ ಊರಿಂದ ಇನ್ನೂ ಈ ತರ ಇದ್ದಾರಾ, ಇನ್ನೂ ಮಹಿಳೆಯರು ಈ ತರ ಇದ್ದಾರಾ ಅಂತ ನನ್ಗೆ ಕರೆ ಮಾಡಿ ಕೇಳ್ತಾರೆ. ಆದ್ರೆ ಇನ್ನೂ ಈ ತರನೇ ಮಹಿಳೆಯರು ಇದ್ದಾರೆ. ಇವರಲ್ಲಿ ಬದಲಾವಣೆ ತರುವಂತಹ ಕೆಲಸ ನಮ್ಮಂತವರಿಂದ ಆಗ್ಬೇಕು. ವಿದ್ಯಾವಂತರಿಂದ, ನಿಮ್ಮ ಸುದ್ದಿ ಮಾಧ್ಯಮಗಳಿಂದ, ಇಲ್ಲಿರುವ ಮಹಿಳಾ ಪ್ರತಿನಿಧಿಗಳಿಂದ, ಮತ್ತೆ ರಾಜಕೀಯವಾಗಿ ಅಧಿಕಾರಿಗಳಿಂದ ಬಹಳಷ್ಟು ಕೆಲಸಗಳು ಆಗಬೇಕು ಅನ್ನುವುದು ನನ್ನ ಒಂದು ಅಭಿಪ್ರಾಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಒಂದು ವೈದ್ಯಾಗಿಯೂ ಕೂಡ ನೀವೊಂದು ಕವಿತ್ರಿ. ಸೊ ಹಾಗಾಗಿ ಇವತ್ತು ಮಹಿಳಾ ದಿನಾಚರಣೆ ಬಗ್ಗೆ ಒಂದು ಕವಿತೆಯನ್ನ ಒಂದು ಸಣ್ಣಕ್ಕೆ ಹೇಳಿಬಿಡಿ, ಮತ್ತೆ ಟಾಕ್ ಸ್ಟಾರ್ಟ್ ಮಾಡೋಣ ಮ್ಯಾಮ್. ಆಯ್ತು. ಇದು ಕಳೆದ
ಮಹಿಳಾ ದಿನಾಚರಣೆಗೆ ಬರೆದಿದ್ದು, ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿ ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವನಿತೆ, ಹಲವುಗಳ ನಡುವೆ ಒಂದು ಒಲವು ಈ ಚೆಲುವೆ. ಹಲವುಗಳ ನಡುವೆ ಒಂದು ಒಲವು ಈ ಚೆಲುವೆ, ಸೋಲು ಗೆಲುವುಗಳು ಅವಳ ಬಲವೇ. ಛಲ ಬಿಡದೆ ಚಲಿಸುವ ಚಂದನೆ, ಸುಖ ದುಃಖಕ್ಕೆ ಅವಳದೇ ಚಾಲನೆ. ಸ್ವಾವಲಂಬನೆಯ ಸಹಚಾರಿಣಿ, ಸಿಡಿಯಲು ಅವಳು ಸಿಂಹಿಣಿ. ಮಾನಿನಿ ಬದುಕಿನ ಲಾವಣಿ, ಶೃಂಗಾರ ಸೌಂದರ್ಯದ ಗಣಿ. ಮುಡಿಯಲು ಮುಗಿಲ ಮಲ್ಲಿಗೆ, ನಡೆ ನುಡಿ ಸವಿ ಮೆಲ್ಲಗೆ. ಮಡಿಲು ಕರುಣೆಯ ಕಡಲು, ಮಾನ್ಯತೆ ಘನತೆಯ ಒಡಲು. ಅನುಯಾಯಿ ಜೀವನದ ಸುಸ್ವರ, ಅನುರಾಗಿ ಅನುಕ್ಷಣ ಸುಮಧುರ. ಹೆದರಿ ಬೆದರಿ ವದರಿದರೂ ಬಾಳಹಣತೆ ವನಿತೆ, ಅವಳೊಂದು ಅನುಗಾಲ ಬೆಂಬಿಡದೆ ಕಾಡುವ ಸುಂದರ ಕವಿತೆ. ಅವಳೊಂದು ಅನುಗಾಲ ಬೆಂಬಿಡದೆ ಕಾಡುವ ಸುಂದರ ಕವಿತೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಓಕೆ, ನಾನು ಅವಾಗ್ಲೇ ಹೇಳಿದೆ ಮೇಡಮ್, ಮಹಿಳಾ ಸಿಬ್ಬಂದಿಗಳು ನಮ್ಮ ಕೆಲವರು ರಜೆ ಹಾಕಿದ್ದಾರೆ ಇವತ್ತು, ಬಟ್ ಇಷ್ಟು ಜನ ಇದ್ದಾರೆ, ಅವರೆಲ್ಲರೂ ಕೂಡ ನಿಮ್ಮೊಂದಿಗೆ ಇವತ್ತು ನೇರ ಮಾತಾಡ್ತಾರೆ. ನಾನು ಕೂಡ ಕೆಲವು ಕ್ವಶನ್ಗಳನ್ನ ಕೇಳ್ತೀನಿ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ನಿಮ್ ಪರಿಚಯ ಮಾಡ್ಕೊಳ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ಗೆ, ಸೊ ಹಾಗಾಗಿ ಪರಿಚಯ ಮಾಡ್ಕೊಳ್ಳೋಣ. ಹಾ, ಖಂಡಿತ. ನಮಸ್ತೆ ಮೇಡಮ್, ನಾನು ಚೈತ್ರ ಅಂತೇಳಿ. ನಾನು ಪ್ರಜ್ಞಾ ಸಾಲಿ. ನಮಸ್ತೆ ಮೇಡಮ್, ನಾನು ಪವಿತ್ರ ಅಂತ. ರೇಖಾ ಅಂತ. ನಾನು ರಮ್ಯಾ ಸತೀಶ್ ಕಳಂಜ ಅಂತ. ನಮಸ್ತೆ ಮೇಡಮ್, ನಾನು ಜಯಶ್ರೀ ಕೊಯ್ಂಗುಡಿ ಅಂತ. ಇವರೆಲ್ಲರೂ ಕೂಡ ಕಳೆದ ಹಲವು ವರ್ಷಗಳಿಂದ ಸುದ್ದಿ ಸಮೂಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಜನರಿಗೆ ಬೇಕಾದವರು. ಸೊ ಹಾಗಾಗಿ ಅವರನ್ನು ನಾನು ಮುಂದೆ ಕೂತ್ಕೊಂಡು ನಾವು ಇದ್ದುಕೊಂಡು ಒಂದು ಅವೇರ್ನೆಸ್ ಮಾಡುವಂತ ಈ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇರುವಂತಹದ್ದು. ಸೊ ಹಾಗಾಗಿ ಮೊದಲ ಪ್ರಶ್ನೆ ನಾನು ಕೇಳ್ತೇನೆ ಮೇಡಮ್. ಸೊ ಹಾಗಾಗಿ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮೊನ್ನೆ, ಪ್ರೆಗ್ನೆನ್ಸಿ ಅವರು ಬರ್ತಾರೆ, 9 ತಿಂಗಳಾದ್ರೂ ಕೂಡ ಕೆಲವರಿಗೆ ಗೊತ್ತಾಗೋದಿಲ್ಲ ಅಂತ. ಸೊ ಹಾಗಾಗಿ ನಿಜವಾಗ್ಲೂ ಹೌದಾ ಅದು? ಹೌದು. ತಿಂಗಳಿಗೆ 1ರಿಂದ 2 ಗರ್ಭಿಣಿ ಆದ್ರೂ ಸಹ, 9 ತಿಂಗಳಾದ್ರೂ ಸಹ ಒಂದೂ ಪರೀಕ್ಷೆ ಮಾಡಿಸ್ಕೊಳ್ದಲೆ ನೇರವಾಗಿ ಹೆರಿಗೆಗೆ ಬರುವುದು ನಾನು ಸಾಮಾನ್ಯವಾಗಿ ಇಲ್ಲಿ ಕಾಣ್ತಾ ಇದ್ದೀನಿ. ಸುಳ್ಯ ತಾಲೂಕಿನ ಸುತ್ತಮುತ್ತಲ ಜನತೆ ನೇರವಾಗಿ ಒಂದು ಆಸ್ಪತ್ರೆ ಭೇಟಿಯಾಗಿರೋದಿಲ್ಲ, ಅಥವಾ 1-2 ಭೇಟಿಯಾಗಿದ್ರು ಸಹ ಅಗತ್ಯ ಯಾವುದೇ ರಕ್ತ ಪರೀಕ್ಷೆಗಳು, ಸ್ಕ್ಯಾನಿಂಗ್ ಗಳಾಗಿರೋದಿಲ್ಲ. ಬಹಳಷ್ಟು ಕೇಸ್ನಲ್ಲಿ ಒಂದು ವೈದ್ಯಕೀಯ ಸಲಹೆನೇ ಪಡೆದಿರೋದಿಲ್ಲ. ಹೆರಿಗೆ ನೋವು ಬಂದಾಗ ಇನ್ನೇನು ಮಾಡ್ಲಿಕ್ಕಾಗೋದಿಲ್ಲ ಅಂದಾಗ ಆಸ್ಪತ್ರೆಗೆ ಬರುವುದು ಸಹಜ, ಸಾಮಾನ್ಯ ಅನ್ನುವಷ್ಟು ನಮ್ಗೆ ಸಾಮಾನ್ಯ ಆಗ್ತಾ ಇದೆ. ತಿಂಗಳಿಗೆ 1ರಿಂದ 2 ಅಂತೂ ಕೇಸಸ್ ಈ ತರ ಬರ್ತಿದೆ. ಅದ್ರಲ್ಲಿ ಕೆಲವು ಅವಿವಾಹಿತ ಮಹಿಳೆಯರಾಗಿರ್ತಾರೆ, ಅದನ್ನಾದ್ರೂ ನಾವು ಒಪ್ಪಬಹುದು. ಅವಿವಾಹಿತ ಮಹಿಳೆ ಸಮಾಜಕ್ಕೆ ಎದರಿ ಮುಚ್ಚಿಟ್ಕೊಂಡಿದ್ದಾಳೆ, ಮನೆಯೊಳಗೆ ಬಂಧಿತಳಾಗಿದ್ದಾಳೆ, ಹಾಗಾಗಿ ಅವಳು ಎಲ್ಲೂ ಹೊರಗೆ ಬಂದಿಲ್ಲ ಅಂತ. ಆಶ್ಚರ್ಯ ಆಗೋದು ಅಂದ್ರೆ ಮದುವೆ ಆಗಿರೋರು, 1 ಮಗು 2 ಮಗು ಇರುವಂತವರು ಸಹ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಗೆ ಗರ್ಭಿಣಿ ಅನ್ನೋದೇ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮನೆಯವರು ಸಹ ನಮ್ಗೆ ಅವಳು ಗರ್ಭಿಣಿ ಅನ್ನೋದೇ ಗೊತ್ತಿಲ್ಲ. 9 ತಿಂಗಳು ಅವಳು ಹೊಟ್ಟೆ ಅಷ್ಟು ದಪ್ಪ ಕಾಣ್ತಾ ಇರುತ್ತೆ, ಮಗುವಿನ ಚಲನವಲನ ನಾವು ಕೂಡ ನ್ಯೂಸ್ ಎಷ್ಟೋ ಸಲ ಹಾಕಿದ್ವಿ ಮೇಡಮ್. ಸೊ ಹಾಗಾಗಿ ಅದೇ ಹೇಳಿ ಮಾತಾಡಿ. ಚಲನವಲನ ಆಗ್ತಾ ಇರುತ್ತೆ. ಅದು ಖಂಡಿತವಾಗ್ಲೂ ಒಬ್ಳು ಗರ್ಭಿಣಿ ಅಂತ ಅವಳಿಗೆ ಗೊತ್ತಾಗುವ ಎಲ್ಲಾ ಸೂಚನೆಗಳಿರುತ್ತೆ. ಆದ್ರೆ ಯಾವ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ಬರೋದಿಲ್ಲ, ಕೌಟುಂಬಿಕ ಸಮಸ್ಯೆಗಳಿದೆಯಾ ಅಥವಾ ಗಂಡ ಹೆಂಡತಿ ಮಕ್ಕಳು ಮನಸ್ತಾಪಗಳಿದೆಯೋ ಗೊತ್ತಿಲ್ಲ. ಆದ್ರೆ ನಮ್ಗೆ ಬಹಳಷ್ಟು ಸಮಯದಲ್ಲಿ, ಅದು ಮಧ್ಯರಾತ್ರಿಯಲ್ಲಿ ಅಥವಾ ಭಾನುವಾರ ಶನಿವಾರ ರಾತ್ರಿಗಳಲ್ಲಿ ಈ ರೀತಿಯ ಮಹಿಳೆಯರು ಬರ್ತಾರೆ. ಅವರಿಗೆ ಎಷ್ಟೋ ಸತಿ ರಕ್ತ ಇರೋದಿಲ್ಲ, 6 ಗ್ರಾಮ್ 7 ಗ್ರಾಮ್ ರಕ್ತ ಇರುತ್ತೆ, ಇಲ್ಲ ಅವರ ಸ್ಕ್ಯಾನಿಂಗ್ ಒಂದೂ ಆಗಿರೋದಿಲ್ಲ, ಮಗುವಿಗೆ ಏನಾದ್ರೂ ತೊಂದರೆ ಇರುತ್ತೆ. ನಾವು ಒಬ್ಬರೇ ವೈದ್ಯರು, ದಿನ ಪೂರ್ತಿ ಕೆಲಸ ಮಾಡೋರು, ಮಧ್ಯರಾತ್ರಿ ಅವರಿಗೆ ರಕ್ತ ಹೊಂದ್ಸೋದ್ರಿಂದ ಹಿಡಿದು ಪ್ರತಿಯೊಂದು ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದು ಹೀಟ್ ಆಫ್ ದ ಮೂಮೆಂಟ್ ಅಂತೀವಿ. ಆಗ ನಾವು 1 ಕ್ಷಣ ಬಿಟ್ರೆ ಅವಳ ಪ್ರಾಣಕ್ಕೆ ಅಥವಾ ಮಗುವಿನ ಪ್ರಾಣಕ್ಕೆ ಅಪಾಯ ಇರುತ್ತೆ. ಬಹುಶಃ ಅವಳು 9 ತಿಂಗಳು ಆಸ್ಪತ್ರೆಗೆ ಬಂದಿಲ್ದಲೇ ಇರೋದು ಲೆಕ್ಕ ಬರಲ್ಲ. ಆಸ್ಪತ್ರೆಗೆ ಬಂದ ಮೇಲೆ ನಾವು ನೆಗ್ಲಿಜೆನ್ಸಿ ಮಾಡಿದ್ವಿ ಅನ್ನೋ ತರ ಆಗ್ಬಿಡುತ್ತೆ. ಅದಕ್ಕೆ ಒಂದು ಉದಾಹರಣೆ, ಮೊನ್ನೆ ಶನಿವಾರ ರಾತ್ರಿ ಆಗಿದೆ. ಶನಿವಾರ ರಾತ್ರಿ 8 ಗಂಟೆಗೆ ನಮ್ಗೆ ಒಂದು ಮಹಿಳೆ ಬಂದಿದ್ದಾಳೆ. ಅದು ಅವಳ ಹೆರಿಗೆಯ ನಿರೀಕ್ಷಿತ ದಿನ. ನಾವೇನ್ EDD ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಂತೀವಿ, ಆ ದಿನ. ಆ ದಿನಕ್ಕೆ ಅವಳು ರಾತ್ರಿ 8 ಗಂಟೆಗೆ ಬಂದಿದ್ದಾಳೆ. ಅವತ್ತಿನ ದಿನ ಅವಳ ಹೆರಿಗೆ ದಿನಾಂಕ ಅಂದ್ರೆ ಅವಳು ಬೆಳಗ್ಗೆ ಬರ್ಬೇಕಲ್ವಾ, ಹಿಂದಿನ ದಿನ ಬರ್ಬೇಕು, ನಾಳೆ ಹೆರಿಗೆ ದಿನಾಂಕ. ಅದು ಬಿಟ್ಟು ರಾತ್ರಿ 8 ಗಂಟೆ, ಅದು ಮಾರನೇ ದಿನ ಭಾನುವಾರ. ಭಾನುವಾರ ಎಷ್ಟು ಜನ ವೈದ್ಯರಿರ್ತಾರೆ ಅದನ್ನೆಲ್ಲ ಯೋಚನೆ ಮಾಡುವಂತ ಒಂದು ದಿನ.
ರಾತ್ರಿ 8 ಗಂಟೆಗೆ ಬಂದಿದ್ದಾಳೆ. ಕೇಳಿದ್ರೆ ನಾಳೆ ನಂದು ಹೆರಿಗೆ, ಇವತ್ತು ನಂದು ಹೆರಿಗೆ ಡೇಟ್, ಅದಕ್ಕೆ ಬಂದಿದ್ದೀನಿ ಅಂತ. ಹೆರಿಗೆ ಡೇಟ್ ದಿನ ಇಷ್ಟೊತ್ತಿನಲ್ಲಿ ಬರ್ತೀಯ ನಮ್ಮ ಅಂತ ಅವಳ ದಾಖಲೆಗಳನ್ನ ನೋಡಿದ್ರೆ ಅವಳು 2 ಬಾರಿ ಆಸ್ಪತ್ರೆಗೆ ಬಂದಿದ್ದಾಳೆ. 2 ಬಾರಿನೂ ಬಲವಂತವಾಗಿ ಬಂದಿರೋದು. ಯಾರು ಅವಳಾಗೆ ಆಸ್ಪತ್ರೆಗೆ ಬಂದಿಲ್ಲ, ಅವರ ಕುಟುಂಬದವರು ಕರೆದು ತಂದಿಲ್ಲ, ಯಾರೋ ವೈದ್ಯಕೀಯ ಕ್ಷೇತ್ರ ಸಿಬ್ಬಂದಿ ಅವಳನ್ನ ಕಳ್ಸಿರೋದು. 2 ಬಾರಿ ಬಂದಾಗಲೂ ಅವಳು ಒಂದೇ ಒಂದು ರಕ್ತ ಪರೀಕ್ಷೆ ಆಗಿಲ್ಲ. ರಾತ್ರಿ 8 ಗಂಟೆಗೆ ಕೈಯಲ್ಲಿ ಒಂದೂ ರಕ್ತ ಪರೀಕ್ಷೆ ಇಲ್ದಲೇ ಇರೋ ಮಹಿಳೆಯನ್ನ ನಾನು ತುಂಬು ಗರ್ಭಿಣಿಯಾಗಿ ಸ್ವೀಕಾರ ಮಾಡ್ಲಿಕ್ಕೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಆದ್ರೂ ಸಹ ಸರಿ ಆಯ್ತು ನೋಡೋಣ, ರಾತ್ರಿ ಹೆರಿಗೆ ಮಾಡೋಣ ಅಂತ ಅಡ್ಮಿಟ್ ಮಾಡಿ ಆಗ ಎಲ್ಲ ರಕ್ತ ಪರೀಕ್ಷೆಗಳನ್ನ ಕಳ್ಸಿದ್ರೆ ಅವಳ ರಕ್ತ 6 ಗ್ರಾಮ್ ಇದೆ. ಇನ್ನೇನ್ ಅರ್ಧ ಓಪನ್ ಆಗಿದೆ, ಮಗು ಬರೋದ್ರಲ್ಲಿ ಇದೆ. 6 ಗ್ರಾಮ್ ರಕ್ತ ಇದೆ. ನಮಗೆ 12 ಗ್ರಾಮ್ 14 ಗ್ರಾಮ್ ರಕ್ತ ಇರೋ ಮಹಿಳೆಯನ್ನೇ ಹೆರಿಗೆ ತಗೋಬೇಕಾದ್ರೆ ರಕ್ತಸ್ರಾವ ಅನ್ನೋದು ನಮ್ಮ ಎದೆ ಬಡಿತನ ಏರಿಸ್ತಿರುತ್ತೆ. ಯಾರಿಗ್ ರಕ್ತಸ್ರಾವ ಹೇಳಕ್ಕಾಗಲ್ಲ. ನೀವು ಗಮನ ಇಟ್ಟು ತಿಳ್ಕೊಂಡಿದ್ರೆ ಬಹಳಷ್ಟು ಮಹಿಳೆಯರು ಭಾರತದಲ್ಲಿ ಸಾವನ್ನಪ್ಪೋದು ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವದಿಂದ. ಅದಕ್ಕೆ ನಮ್ಗೆ ಬ್ರೆಡ್ ಅಂಡ್ ಬಟರ್ ಆಫ್ OBG ಅಂದ್ರೆ ರಕ್ತ ಅಂತ ಹೇಳ್ತೀವಿ. ರಕ್ತ ಇಲ್ದಲೆ ಕೆಲಸ ನಡೆಯಲ್ಲ ಅನ್ನೋ ತರ. ಹಾಗಾಗಿ 6 ಗ್ರಾಮ್ ರಕ್ತ ಇರೋರು ಅರ್ಧ ಓಪನ್ ಆಗಿದೆ, ಇಲ್ಲಿಂದ ಮಂಗಳೂರಿಗೆ ಕಳ್ಸೋಣ ಅಂದ್ರು 2 ಅವರ್ಸ್ ಬೇಕು, ಅಷ್ಟರೊಳಗೆ ಅವಳು ಹೆರಿಗೆ ಆಗ್ತಾಳೆ. ಸರಿ ನಾವೇ ತಗೊಂಡು ಕೇಸ್ ರಕ್ತ ಹೊಂದ್ಸೋಣ ಅಂತ ತಾಯಿ ಕಾರ್ಡಲ್ಲಿ ರಕ್ತ ಏನು ಗುಂಪು ಬರ್ದಿದ್ದಾರೆ ಅದು ತಪ್ಪಾಗಿ ನಮೂದನೆ ಆಗಿದೆ. ಅದು ಯಾರು ಬರ್ದಿದ್ದಾರೆ ಗೊತ್ತಿಲ್ಲ, ತಪ್ಪಾಗಿ ನಮೂದನೆ ಆಗಿದೆ. O ಪಾಸಿಟಿವ್ ಅಂತ ಬರ್ದಿದ್ದಾರೆ. O ಪಾಸಿಟಿವ್ ನಮ್ಮಲ್ಲಿ 4 ಬಾಟ್ಲು ರಕ್ತ ಇತ್ತು. ನಾನು ಧೈರ್ಯವಾಗಿ ಆಯ್ತು ರಕ್ತ ಹಾಕಿ ಹೆರಿಗೆ ಮಾಡೋಣ ಅಂತ ಹೇಳಿ ಹೋಗಿದ್ದೀನಿ. ಆದ್ರೆ ನಾವು ಮತ್ತೆ ಅವಳಿಗೆ ರಕ್ತ ಹೊಂದಾಣಿಕೆ ಮಾಡಿ ರಕ್ತ ಕೊಡುವ ಸಮಯದಲ್ಲಿ ನಮಗೆ ಗೊತ್ತಾಗಿದ್ದು ಅವಳು AB ಪಾಸಿಟಿವ್ ಅಂತ. AB ಪಾಸಿಟಿವ್ ನಮ್ಮಲ್ಲಿ ಇದ್ದಿದ್ದು ಒಂದೇ ಬಾಟ್ಲ್. ಯಾಕೆಂದ್ರೆ ಇದು ರಕ್ತ ಶೇಖರಣಾ ಕೇಂದ್ರ ಅಲ್ಲ, ರಕ್ತವನ್ನ ಬರೀ ಸ್ಟೋರೇಜ್ ಮಾಡಿ ಇಡ್ತೀವಿ, ನಾವು ಏನು ಕಲೆಕ್ಟ್ ಮಾಡೋದಿಲ್ಲ ತಾಲೂಕು ಆಸ್ಪತ್ರೆಯಲ್ಲಿ. ಒಂದೇ ಬಾಟ್ಲ್ ಇದ್ದಿದ್ದು. ಆಗ ನಾವೇನ್ ಮಾಡ್ಬೇಕು? ಸದ್ಯ ನಮ್ಗೆ KVJ ಇದೆ, ಆದ್ರೆ KVJ ಇಂದ ರಕ್ತ ತರ್ಲಿಕ್ಕೆ ಹಣ ಕೊಡ್ಬೇಕು. ಅದಕ್ಕೂ ಅವರ ಮನೆಯವರು ಸುದ್ದರಿಲ್ಲ. ನಮಗೆ ಬೇರೆ ಆಪ್ಷನ್ ಇಲ್ಲ. ಈ ಬಿಟ್ರೆ ಅವಳು ಸತ್ತೋಗ್ತಾಳೆ. ಈ ಮಂಗಳೂರು ಕಳ್ಸಕ್ಕೆ ನಮ್ಗೆ ಸಮಯ ಇಲ್ಲ. ಅವರು ತಪ್ಪು ಮಾಡಿದ್ದಾರೆ, ಆದ್ರೆ ತಿಳಿದವ್ರಾಗ ನಾವೇನು ಮಾಡಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಅವನಿಗೆ ಕೌನ್ಸಿಲ್ ಮಾಡಿ ಹಣ ಹೊಂದಿಸಿ ತಗೊಂಬಪ್ಪ ಅಂತ ಹೇಳಿ ನಾವು ಹೆರಿಗೆ ಮಾಡ್ತಿದ್ವಿ. ಇನ್ನೊಂದು ಹೆರಿಗೆ ಆಗ್ತಿದೆ, ಇವ್ರದ್ದು ಹೆರಿಗೆ ಆಗ್ತಿದೆ, ಇವಳಿಗಿರೋ ರಕ್ತ ಹಾಕೊಂಡು ಇಲ್ಲಿ ಹೆರಿಗೆ ಮಾಡ್ತಾ ಇದೀವಿ. ಅವಳಿಗೆ ರಕ್ತಸ್ರಾವ ಶುರು ಆಯ್ತು. ಯಾಕೆಂದ್ರೆ ರಕ್ತ ಕಮ್ಮಿ ಇದ್ದಾಗ ರಕ್ತಸ್ರಾವ ಆಗೇ ಆಗುತ್ತೆ. ರಕ್ತಸ್ರಾವ ಶುರು ಆಯ್ತು. 1 ಲೀಟರ್ ಅಷ್ಟು ರಕ್ತ ಹೋಗಿದೆ. ನಾವು 1 ಲೀಟರ್ ಅಷ್ಟು ರಕ್ತವನ್ನ ರೀಪ್ಲೇಸ್ ಮಾಡ್ತಿದೀವಿ. ನಾವು ಅವನ್ ರಕ್ತ ತರ್ತಾನೆ ಅಂತ ಕಾಯ್ತಿದೀವಿ. ಆ ಗಂಡ ಎನ್ನುವ ಆಸಾಮಿ ಪತ್ತೆಯೇ ಇಲ್ಲ, ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. KVJ ಬ್ಲಡ್ ಬ್ಯಾಂಕ್ಗೆ ಫೋನ್ ಮಾಡಿದ್ರೆ ಅವನ ಸುಳಿವೇ ಇಲ್ಲ. ಆಮೇಲೆ ತಕ್ಷಣ ಇನ್ನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಜೂನಿಯರ್ ಡಾಕ್ಟರ್ಸ್ಗೆ ನಮ್ಮದೇ ಹಣ ಕೊಟ್ಟು ಹೋಗಿ ರಕ್ತ ತರಿಸಿ ಅವಳನ್ನ ಬದುಕಿಸಿದೀವಿ. ಆದ್ರೂನು ಅವರು ಆಮೇಲೆ ಸಿಕ್ಕಿದ ಅವನ ಕೇಳಿದ್ರೆ ನನ್ನ ಹತ್ರ ಹಣ ಇಲ್ಲ, ನಾನು ಎಲ್ಲಿಂದ ರಕ್ತ ತರಲಿ ಅನ್ನುವ ಉತ್ತರ. 9 ತಿಂಗಳಿಂದ ಹೆಂಡತಿಯನ್ನ ತೋರಿಸ್ದಲೇ ಇರೋದು ಅವ್ರ ತಪ್ಪು. ಹೆರಿಗೆಯ ಹಿಂದಿನ ದಿನ ಆಸ್ಪತ್ರೆಗೆ ಕರ್ಕೊಂಬಂದಲೇ ಇರೋದು ತಪ್ಪು. ಅವಳು ಅಲ್ಲಿ ರಕ್ತಸ್ರಾವ ಆಗಿ ಸಾಯ್ತಾ ಇದ್ರು ಸಹ ತನ್ನ ಹೆಂಡತಿ, ತನ್ನ ಮಗು ಅನ್ನುವ ಒಂದು ಕಿಂಚಿತ್ತು ಕರುಣೆಯೂ ಇಲ್ಲದೆ ಕೈ ಚೆಲ್ಲಿ ಕೂರುವ ಗಂಡಸು ಯಾವ ಮಟ್ಟಿಗೆ ಆ ಹೆಣ್ಣಿಗೆ ಸುರಕ್ಷತೆಯಾಗಿ ಜೀವನ ಮಾಡಿಸ್ತಾನೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಆಮೇಲೆ ನಾವು ಹೇಗೋ ಅವಳನ್ನ ಸೇವ್ ಮಾಡಿದೀವಿ. ಆದ್ರೆ ಈ ತರಹ ಬಹಳಷ್ಟು ಜನ ಒಂದು ಚೆಕಪ್ ಇಲ್ದಲೆ ರಾತ್ರೋರಾತ್ರಿಗೆ ಬಂದು ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ತಿದ್ದಾರೆ, ನಮಗೂ ಸಮಸ್ಯೆಗಳು ಕೊಡ್ತಿದ್ದಾರೆ. ಇದು ಇಲ್ಲಿ ನಡೆಯುತ್ತಿರುವ ಒಂದು ವಾಸ್ತವಾಂಶ. ಓಕೆ, ನಮ್ಮ ಸಿಬ್ಬಂದಿಗಳು ಕ್ವಶನ್ಗಳು ಕೇಳ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಜಯಶ್ರೀ ಅವರು ಕೇಳ್ತಾರೆ ಡೈರೆಕ್ಟ್ ಆಗಿ. ಕೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಈಗ ಸಮಾಜದಲ್ಲಿ ಹೆಚ್ಚುತ್ತಿರುವಂಥದ್ದು ಪೋಕ್ಸೋ ಸಮಸ್ಯೆ, ಮತ್ತು ಮಹಿಳೆಯರು ಈಗ ಆಲ್ಕೋಹಾಲ್ಗೆ, ಡ್ರಗ್ಸ್ ಇದಕ್ಕೆಲ್ಲ ಎಡಿಕ್ಟ್ ಆಗ್ತಾ ಇದ್ದಾರೆ. ಇದು ಮಹಿಳೆಯರ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ? ಇದರಲ್ಲಿ ಮುಂದೆ ಅವರು ಹೇಗೆ ಜೀವನದಲ್ಲಿ ಸಕ್ಸಸ್ ಆಗ್ಬೋದಾ? ಅವರಿಗೆ ಯಾವ ರೀತಿಯ ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ? ಪೋಕ್ಸೋ ಮತ್ತು ದುಶ್ಚಟಗಳು 2 ವಿಷಯ. ಮೊದಲಿಗೆ ಪೋಕ್ಸೋ. ನಾವು ಇಲ್ಲಿ ಪೋಕ್ಸೋ ಅಂದ್ರೆ 18 ವರ್ಷಕ್ಕೆ ಮುಂಚೆ ವಿವಾಹಿತಳಾಗಿರ್ಲಿ ಅಥವಾ ಅವಿವಾಹಿತಳಾಗಿರ್ಲಿ ಅವಳ ಮೇಲೆ ಲೈಂಗಿಕ ಸಂಪರ್ಕ ಅಥವಾ ದೌರ್ಜನ್ಯ ಆದ್ರೆ ಅದನ್ನ ನಾವು ಪೋಕ್ಸೋ ಆಕ್ಟ್ ಅಲ್ಲಿ, ಅಂದ್ರೆ ಮಹಿಳೆಯ ವಿರುದ್ಧ ಮಕ್ಕಳನ್ನ, ಹೆಣ್ಣು ಮಕ್ಕಳು ಅಂತಲ್ಲ, ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೋರಾಡ್ಲಿಕ್ಕೆ ಇರುವಂತ ಒಂದು ಆಕ್ಟ್.
ನಾನು ಇಲ್ಲಿ ಬಂದ ಮೇಲೆ ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಈ ಪೋಕ್ಸೋ ಆಕ್ಟ್ ಒಳಗೆ ಬರ್ತಿರುವ ಬಹಳಷ್ಟು ಮಕ್ಕಳು ಶಾಲೆ ಬಿಟ್ಟ ಮಕ್ಕಳು. ಹಾಗಾಗಿ ನನ್ನ ಸಲಹೆ ಸೂಚನೆ ಏನಂದ್ರೆ, ಶಾಲೆ ನಾವು ಆ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ, ಪೊಲೀಸ್ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ, ತಂದೆ ತಾಯಿ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದ ಸತ್ಯಾಂಶ ಏನಂದ್ರೆ, ಮಕ್ಕಳು ಇಲ್ಲ ಯಾರದೋ ಒಂದು ಸಂಪರ್ಕಕ್ಕೆ ಬಂದು ಅಮ್ಮ ಅಪ್ಪ ರಬ್ಬರ್ ಫ್ಯಾಕ್ಟ್ರಿಗೆ ದಿನಗೂಲಿ ಕೆಲಸಕ್ಕೆ ಅಥವಾ ಅವರ ಕೆಲಸಕ್ಕೆ ಅಂತ ಹೋಗ್ತಾರೆ. ಇಲ್ಲೆಲ್ಲ ಸಿಂಗಲ್ ಹೌಸಸ್ ಇರೋದು, ಒಂಟಿ ಮನೆಗಳು ಎಲ್ಲ ತೋಟಗಳಲ್ಲಿ. ಸೊ ಅವರಿಗೆ ಕಾವಲು ಅಂತ ಯಾರು ಇರೋದಿಲ್ಲ. ಅಪ್ಪ ಅಮ್ಮ ತೋಟಕ್ಕೆ ಹೋದಾಗ ಮಕ್ಕಳು ಆ ಹುಡುಗನಿಗೆ ಅಥವಾ ಯಾವ ವ್ಯಕ್ತಿ ಅವರನ್ನ ಆಕರ್ಷಿತ ಮಾಡಿರ್ತಾನೆ ಆ ಹುಡುಗನಿಗೆ ಸೋತು ಅವರನ್ನ ಕರೆಸ್ಕೊಳ್ಳೋದು ಮತ್ತೆ ಲೈಂಗಿಕ ಸಂಪರ್ಕ ಮಾಡೋದು ಮಾಡಿ ಗರ್ಭಿಣಿಗೆ ಹಾಕ್ತಾ ಇದ್ದಾರೆ. ಇನ್ನೊಂದು ನಿಟ್ಟಿನಲ್ಲಿ ಏನಾಗ್ತಿದೆ ಅಂದ್ರೆ, ಈ ರೀತಿಯ ಏನೋ ಲೈಂಗಿಕ ದೌರ್ಜನ್ಯ ಆಗಿದೆ, ಅದರಿಂದ ಬೇಸತ್ತು ಮಕ್ಕಳು ಮತ್ತೆ ಶಾಲೆಗೆ ಹೋಗ್ಲಿಕ್ಕೆ ಹೆದರಿ ಮನೆಯಲ್ಲಿ ಉಳಿತಾ ಇದ್ರು. ಹಾಗಾಗಿ ನಾನು ಒಂದ್ಸತಿ ತಾಲೂಕು ಆರೋಗ್ಯಾಧಿಕಾರಿಗೂ ಹೇಳಿದ್ದೆ, ಮತ್ತೆ ಪೊಲೀಸ್ನವ್ರಿಗೂ ಹೇಳಿದ್ದೆ, ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ ಒಂದು ಕಣ್ಣಿರ್ಲಿ. ಶಾಲೆ ಬಿಟ್ಟ ಮಕ್ಕಳೇ ಜಾಸ್ತಿ ನಮ್ಗೆ ಪೋಕ್ಸೋ ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಣ ಇಲಾಖೆ ಇರ್ಬೋದು, CDPO ಇಲಾಖೆ ತಿಂಗಳಿಗೆ ಎಷ್ಟು ಬರ್ತಾರೆ ಮ್ಯಾಮ್ ಅಂದಾಜು? ತಿಂಗಳಿಗೆ ಒಂದು ಎರಡು ಅಷ್ಟು ಬರಬಹುದು. ಆದ್ರೆ ಮ್ಯಾಕ್ಸಿಮಮ್ ಅದರಲ್ಲಿ ಒಂದಷ್ಟು ಹೊರ ರಾಜ್ಯದವ್ರು ಬರ್ತಾರೆ. ಈಗ ನಿಮ್ಗೆ ಜಾರ್ಖಂಡ್ ಎಲ್ಲ ಮೈಗ್ರೆಂಟ್ಸ್ ಇರೋದ್ರಿಂದ ಅವರೆಲ್ಲ ಬೇಗ ಮದ್ವೆ ಆಗ್ತಾರೆ, ಅವ್ರೊಂದಷ್ಟು ಇರ್ತಾರೆ. ಅವರನ್ನ ಬಿಟ್ರೆ ಇಲ್ಲಿ ನಿಜವಾಗ್ಲೂ ಪೋಕ್ಸ್ ಆಗಿ ಬರುವ ಬಹಳಷ್ಟು ಮಕ್ಕಳು ಶಾಲೆ ಬಿಟ್ಟ ಮಕ್ಕಳು. ಹಾಗಾಗಿ ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ ತಂದೆ ತಾಯಿ ಒಂದು ಎಚ್ಚರ ವಹಿಸ್ಬೇಕು. ನಿಮ್ಮ ಮಗು ಮನೆಯಲ್ಲಿದೆ ಅಂದ್ರೆ ಅವಳ ಜೀವನದಲ್ಲಿ ಏನೋ ನಡೀತಾ ಇದೆ, ಅದ್ರ ಬಗ್ಗೆ ನೀವು ನಿಗಾ ವಹಿಸ್ಬೇಕು. ಸುತ್ತಮುತ್ತ ಇರೋರು, ಶಿಕ್ಷಕರು ಮತ್ತೆ ಮಹಿಳಾ ಇಲಾಖೆನೂ ಸಹ ಅದ್ರ ಬಗ್ಗೆ ಒಂದು ಎಚ್ಚರ ವಹಿಸಿದ್ರೆ ಬಹುಶಃ ಪೋಕ್ಸೋ ನಾವು ತಡೆಗಟ್ಟುವಲ್ಲಿ ಈ ಸುಳ್ಯದ ಹಂತದಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ಬೋದು. ಮತ್ತೊಂದು ದುಶ್ಚಟಗಳು, ಹೊಗೆ ಪಾನ್ ಪರಾಕ್ ಹಾಕೋದು ಅಥವಾ ಡ್ರಿಂಕ್ಸ್ ಮಾಡೋದು, ಇದೆಲ್ಲದ್ರಿಂದ ಗರ್ಭಿಣಿಯಲ್ಲಿ ಬಹಳಷ್ಟು ರಕ್ತಹೀನತೆ ಸಮಸ್ಯೆಗಳು ನಾವು ನೋಡ್ತಿದೀವಿ. ಈಗ ಅನಿಮಿಯಾ ಮುಕ್ತ ಭಾರತ್ ಅದ್ರ ಬಗ್ಗೆನೂ ನಾನು ಮಾತಾಡ್ಬೇಕು ಅನ್ಕೊಂಡೆ. ಅನಿಮಿಯಾ ಮುಕ್ತ ಭಾರತ್, ನಮ್ಮ ದೇಶವನ್ನ ಅನಿಮಿಯಾ ಮುಕ್ತ ಮಾಡ್ಬೇಕು, ರಕ್ತಹೀನತೆ ಮುಕ್ತ ಮಾಡ್ಬೇಕಂತ ಶಾಲಾ ಮಕ್ಕಳಿಂದ ಹಿಡಿದು ಗರ್ಭಿಣಿ, ಬಾಣಂತಿ, ಕಿಶೋರಿಯರು ಪ್ರತಿಯೊಬ್ಬರಿಗೂ ಶಾಲೆಯಲ್ಲಿ ಮತ್ತೆ ಮನೆಗಳಲ್ಲಿ ರಕ್ತದ ಪುಷ್ಟಿ ಟ್ಯಾಬ್ಲೆಟ್ಸ್ ಹಂಚ್ತಿದ್ದಾರೆ. ಆದ್ರೂ ಸಹ ನೀವು ನನ್ನ ಕೊಠಡಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ರೆ ನನ್ನ OPD ಏನ್ ಬರುತ್ತೆ ಅದರಲ್ಲಿ 30%ಗಿನ ಬಹಳಷ್ಟು ಮಂದಿ ರಕ್ತಹೀನತೆಯಲ್ಲಿ ಇರ್ತಾರೆ. ಆಲ್ಮೋಸ್ಟ್ 50%. ಅದರಲ್ಲಿ ಒಂದು 30% ಅವರಿಗೆ ನಾವು ಇಂಜೆಕ್ಷನ್ ಬ್ಲಡ್ ಹಾಕ್ಲೇಬೇಕು. ರಕ್ತನ ನೀರು ಸುರಿದಂಗೆ ಸುರಿತಾ ಇದ್ದೀವಿ. ಯಾಕೆ? ಅವರ ಎಲ್ಲ ಈ ದುಶ್ಚಟಗಳು. ನಾಲಿಗೆ ತೋರ್ಸಮ್ಮ, ನಾನೇನಕ್ಕೆ ಕೇಳ್ತೀನಿ ರಕ್ತಹೀನತೆ ಇದೆಯಾ ನೋಡ. ಅವ್ರ ನಾಲಿಗೆ ಫುಲ್ ಕೆಂಪಾಗಿರುತ್ತೆ. ಯಾಕೆ ಅಂದ್ರೆ ಎಲ್ಲ ಚೆನ್ನಾಗಿ ಅಡಿಕೆಯನ್ನ ಅಗಿದು ಬರ್ತಾ ಇದ್ದಾರೆ. ಮತ್ತೆ ಕುಡಿಯೋ ಅಭ್ಯಾಸನೂ ಬಹಳಷ್ಟು ಮಹಿಳೆಯರಿಗಿದೆ. ಅವರು ಈ ಕುಡಿತ ಮತ್ತೆ ದುಶ್ಚಟಗಳು ಯಾರಿದ್ದಾರೆ ಅವರೇ ಹೀಗೆ 9 ತಿಂಗಳಿಗೆ ಡೈರೆಕ್ಟ್ ಹೆರಿಗೆಗೆ ಬರೋದು, ಮತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗೋದು, ಆರೋಗ್ಯದಲ್ಲಿ ಏರುಪೇರಿಟ್ಕೊಂಡು ಹೆರಿಗೆ ಸಮಯಕ್ಕೆ ಸಮಸ್ಯೆಗಳನ್ನ ಮಾಡ್ಕೊಳ್ಳೋದು. ನನ್ನ ಪ್ರಕಾರ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಈಗ ಆಶಾ ಕಾರ್ಯಕರ್ತರು ಇರ್ತಾರೆ ಅಥವಾ ಅಂಗನವಾಡಿ ಹೆಲ್ಪರ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅವರಿಗೆಲ್ಲ ಒಂದು ಒಳ್ಳೆಯ ವೇತನ ಕೊಟ್ಟು ಅವರನ್ನ ಒಂದು ತಿಂಗಳಿಗೆ ಒಂದು ಕಾರ್ಯಕ್ರಮ, ಕಾಲೋನಿಗಳಲ್ಲಿ ಕಾರ್ಯಕ್ರಮ ಮಾಡೋದು ಒಂದು ಸರ್ಕಾರದ ಮಟ್ಟಿಗೆ ಒಂದು ಒಳ್ಳೆಯ ಆಲೋಚನೆ ಆಗಿರ್ಬೋದು ಇದೆ. ಈಗ್ಲೂ ಸಹ ಪ್ರತಿ 3ನೇ ಶನಿವಾರ VHNC ವಿಲೇಜ್ ಹೆಲ್ತ್ ನ್ಯೂಟ್ರಿಷನ್ ಸ್ಯಾನಿಟೇಷನ್ ಕಮಿಟಿ ಅಂತ ಇರುತ್ತೆ. ಅಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಅಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ನೈರ್ಮಲ್ಯ ಮತ್ತು ಆಹಾರದ ಬಗ್ಗೆ ಮಾಹಿತಿಗಳನ್ನ ಕೊಡ್ಬೇಕು. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ, ನಮ್ಮಲ್ಲೆಲ್ಲ ಚೆನ್ನಾಗಿ ನಡೆಯುತ್ತೆ ಆ ಕಡೆ ಬಂದ್ರೆ ನೀವು. ಯಾಕೆಂದ್ರೆ ನಮ್ಮಲ್ಲಿ ಒಂದೇ ಮನೆಗಳು ಒಟ್ಟೊಟ್ಟಿಗೆ ಇರುತ್ತೆ. ಅಲ್ಲಿ ಕರೆದು ಬಂದ್ರೆ ಅದ್ರಲ್ಲೂ ಎಸ್ಪೆಷಲಿ ಡಾಕ್ಟರ್ಸ್ ಯಾರಾದ್ರೂ ಸಂಪನ್ಮೂಲ ವ್ಯಕ್ತಿ ಬರ್ತಿದ್ದಾರೆ ಅಂದ್ರೆ ಆ ಹಳ್ಳಿ ಜನ ಸೇರ್ತಾರೆ. ಇಲ್ಲಿ ನಾನು 1-2-3 ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಒಬ್ರು ಡಾಕ್ಟ್ರು ಊರನ್ನ ಕೆಲಸ ಎಲ್ಲ ಬಿಟ್ಟು ಅವ್ರ ಊರಿಗೆ ಬರ್ತಿದ್ದಾರೆ ಅಂದ್ರು 25-30 ಜನ ಸೇರ್ಸೋ, ಅದು ಅವರೇ ತುಂಬಾ ಎಫರ್ಟ್ ಹಾಕಿದ್ರೆ ಅಷ್ಟು ಜನ ಸೇರ್ತಿದ್ದಾರೆ. ಹಾಗಾಗಿ ನಾನು ಫೀಲ್ಡ್ ಅಲ್ಲಿ ವಿಚಾರಿಸಿದಾಗ ಈ ತರ ಆರೋಗ್ಯ ಕಾರ್ಯಕ್ರಮಗಳು ಅವ್ರು ಮಾಡ್ತಾರೆ ಅಂದ್ರು ಜನ ಸೇರುವುದು ಕಷ್ಟ ಇದೆ ಅಂತ ಒಂದು ಮಾಹಿತಿ ಇದೆ. ಅದಕ್ಕೆ ಜನರಿಗೆ ಅರಿವು ಬರ್ಬೇಕು. ಈಗ ದುಡ್ಡು ಕೊಟ್ಟು ನನ್ನ ಹತ್ರ, ಈಗ ಯಾವ್ದೋ ಪ್ರೈವೇಟ್ ಕ್ಲಿನಿಕ್ ಹೋಗ್ತಾರೆ, ದುಡ್ಡು ಕೊಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂತಾರೆ. ಅವಾಗ ಅವರು ಮಾಹಿತಿ ಕೊಡ್ತಾರಲ್ಲ, ಅದಕ್ಕೆ ಇವ್ರು ಪೇ ಮಾಡಿರ್ತಾರೆ. ಅದೇ ಮಾಹಿತಿಯನ್ನ ಉಚಿತವಾಗಿ ಮನೆ ಬಾಗ್ಲಲ್ಲೇ ನೀಡ್ತೀವಿ ಅಂದಾಗ ಸ್ವೀಕಾರ ಮಾಡುವ ಮನಸ್ಥಿತಿ ಮನೆಯವರಿಗೆ ಇರ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ. ಅವರು ಈಗ ನನ್ನ ಪ್ರಶ್ನೆ ಬಂದು, ಕೆಲವು ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಆಗೋದೇ ಗೊತ್ತಾಗೋದಿಲ್ಲ, ಅವ್ರಿಗೆ ಆಗಲೇ 5 ತಿಂಗಳಾಗಿರುತ್ತೆ. ಇದಕ್ಕೆ ಏನು ಪರಿಹಾರ? ಮತ್ತು ಇಂಥ ಕೇಸ್ ನಿಮ್ಮಲ್ಲಿ ಬಂದಿದೆಯಾ ಅಂತ?
ಈಗ ನಾನು ಹೇಳ್ದೆ 5 ತಿಂಗಳಲ್ಲ 9 ತಿಂಗಳಾದ್ರೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಗೊತ್ತು ಅವ್ರಿಗೆ, ಗೊತ್ತಿಲ್ಲ ಮೇಡಮ್ ಅಂತ ಮನೆಯವರು ಗೊತ್ತಿಲ್ಲ ಅಂತಾರೆ. ಅಂತಹ ಬಹಳಷ್ಟು ಕೇಸ್ಗಳು ಬರುತ್ತೆ. ಆದ್ರೆ ಏನಂದ್ರೆ ಯಾವುದೇ ಒಂದು ಅವಿವಾಹಿತ ಇರ್ಬೋದು, ವಿವಾಹಿತ ಇರ್ಬೋದು, ನೀವು ಲೈಂಗಿಕ ಸಂಪರ್ಕ ಮಾಡ್ತಾ ಇದ್ದೀರಾ ಅಥವಾ ಲೈಂಗಿಕ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಅಂದ್ರೆ ನೀವು ಗರ್ಭಿಣಿ ಆಗುವ ಎಲ್ಲ ಚಾನ್ಸಸ್ ಇರುತ್ತೆ. ನೀವೇನಂದ್ರೆ ನಿಮ್ಮ ಮುಟ್ಟು ನಿಂತಾಗ 1 ತಿಂಗಳು 2 ತಿಂಗಳಲ್ಲೇ ಸಹ ಎಲ್ಲ ಮೇಡಮ್ ಹೇಳ್ದಂಗೆ ಎಲ್ಲ ಆಶಾ ಕಾರ್ಯಕರ್ತೆ ಹತ್ರ, ನಮ್ಮ ಪ್ರಾಥಮಿಕ ಸುರಕ್ಷಾಧಿಕಾರಿ ಹತ್ರ, ಏನು ಸಮುದಾಯ ಆರೋಗ್ಯಾಧಿಕಾರಿಗಳು CHOs ಅಂತಿದ್ದಾರೆ, ಎಲ್ಲರಲ್ಲೂ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಈವನ್ ಎಲ್ಲ ಆಸ್ಪತ್ರೆಯಲ್ಲೂ ಸಹ ಪ್ರೆಗ್ನೆನ್ಸಿ ಕಿಟ್ ಅವೈಲೇಬಲ್ ಇದೆ. ಜಸ್ಟ್ ಅಲ್ಲಿ ಹೋಗಿ ನನಗೆ ಮುಟ್ಟು ಮಿಸ್ ಆಗಿದೆ ಆಶಾ ಅಕ್ಕ ಮಾಡಿಕೊಡು ಅಂದ್ರೆ ಅವ್ರು ಮಾಡ್ತಾರೆ. ಅವ್ರಿಗೆ ಅದಕ್ಕೆ ಅಂತಾನೆ ಹಳ್ಳಿಗಳಲ್ಲೂ ವೇತನ ಕೊಟ್ಟು ಇಟ್ಟಿರೋದು. ಇವರು ಅವ್ರ ಹತ್ರನೂ ಹೋಗಲ್ಲ, ಅವ್ರ ಹತ್ರನೂ ತೋರ್ಸಲ್ಲ. ಆಶಾ ಕಾರ್ಯಕರ್ತೆಯರು ಮನೆಗೆ ಹೋದಾಗ ಬಾಗ್ಲ ಹಾಕೊಂಡು ಮುಚ್ಚಿಟ್ಕೊಂಡು, ನಾನು ಯಾವಾಗ ಈ ತರ 9 ತಿಂಗಳಾದ್ರೂ ಪ್ರೆಗ್ನೆಂಟ್ ಒಂದು ಚೆಕಪ್ ಆಗಿಲ್ಲ. ನನ್ನದೇ ಒಂದು ಗ್ರೂಪ್ ಇದೆ, ಇಡೀ ಸುಳ್ಯದವರಲ್ಲಿ ಎಲ್ಲ ಸಿಸ್ಟರ್ಸ್ದು ಒಂದು ಗ್ರೂಪ್ ಮಾಡಿದ್ದೀನಿ. ಯಾಕೆ ನೀವು ಮಿಸ್ ಮಾಡಿದ್ದೀರಾ? ಅಲ್ಲಿ DHO ಸರ್ ಇದ್ದಾರೆ, ಮತ್ತೆ THO ಮೇಡಮ್ ಇದ್ದಾರೆ. ನಾ ಕೇಳ್ತೀನಿ ಯಾಕೆ ಮಿಸ್ ಆಗಿದೆ, ಎನ್ಕ್ವೈರಿ ಆಗ್ಬೇಕಂತ. ಅವ್ರು ಹೇಳುವ ಕಾರಣ ಏನಂದ್ರೆ ನಾವು ಹೋದಾಗ ಮನೆ ಬಾಗ್ಲ ಹಾಕೊಂತಾರೆ, ಕದ್ದು ಮುಚ್ಚಿ ಓಡಾಡ್ತಾರೆ ಅಂತ. ಯಾಕೆ ಆಗಿರ್ಬೋದು ಮೇಡಮ್? ಯಾಕೆ ಅಂತ ನಂಗೆ ಗೊತ್ತಿಲ್ಲ ಮೇಡಮ್, ಯಾಕೆ ಅಂತ ನಾನು ಇಷ್ಟು ಅಪ್ಡೇಟ್ ಆಗಿದೆ, ಇಷ್ಟು ಸೋಷಿಯಲ್ ಒಂದು ಮಗು ಮನೆಗ್ ಬರ್ತಿದೆ ಅಂದ್ರೆ ಅದು ಸಂತೋಷ, ಸಂಭ್ರಮ ಪಡುವ ವಿಷಯ. ಎಷ್ಟೊಂದ್ ಜನ ಮಕ್ಕಳಿಲ್ಲ ಅಂತ ಹರಕೆ ಕಟ್ಟದ ದೇವರಿಲ್ಲ, ಆಸ್ಪತ್ರೆಗಳಿಗೆ ಹೋಗದ ಆಸ್ಪತ್ರೆಗಳಲ್ಲಿ ಬರ್ತಾರೆ ಕೂಡ ಮಕ್ಕಳು ಬೇಕು ಅಂತ, ನನ್ನಲ್ಲೂ ಬರ್ತಾರೆ. ಏನಾದ್ರೂ ಮಾಡಿ ನಮ್ಗೆ ಮಗು ಕೊಡಿ. ಅದರಲ್ಲಿ ದೇವರೇ ಅವ್ರಿಗೊಂದು ಮಗುವನ್ನು ಕೊಟ್ಟಾಗ ಅದನ್ನ ಖುಷಿಯಾಗಿ ಸ್ವೀಕಾರ ಸಮಾಜಕ್ಕೆ ಹೆದರಿ ಅಡಗಿಸುವಂತದ್ದು ಇರಬಹುದೇನೋ. ಸಮಾಜಕ್ಕೆ ಅವರ ಮಗುವೇ ಆಗಿರುತ್ತೆ. ಈಗ ಒಂದು ಪಕ್ಷ ಅವಿವಾಹಿತ ಮಹಿಳೆ ಆದ್ರೆ ಅಡಗಿ ಕೂತ್ರೆ ಓಕೆ, ವಿವಾಹಿತ ಮಹಿಳೆ ಅಡಗಿ ಕೂರುವ ಅವಶ್ಯಕತೆ ಏನು? ನನಗೊಂದ್ಸತಿ ಬಂದಿದೆ, ವಿವಾಹಿತ ಮಹಿಳೆ ಮುಂಚೆ ಸಿಸೇರಿಯನ್ ಆಗಿದೆ, ಇವತ್ತು ಅವಳದು ನೆಕ್ಸ್ಟ್ ಸಿಸೇರಿಯನ್ ಡೇಟ್ ಇದೆ. ಧೈರ್ಯ ಮೆಚ್ಚಬೇಕಾಗುತ್ತೆ. ಒಂದು ಟೆಸ್ಟ್ ಮಾಡ್ದಲೆ ಹೆರಿಗೆ ಅವತ್ತು ಯಾರೋ ಬೈದು ಮೇಡಮ್ ಹತ್ರ ಹೋಗು ಅಂತ ಹೇಳಿ ಕಳ್ಸಿರೋದು. ಅವತ್ತು ಅವಳನ್ನ ನೋಡಿದ್ರೆ 8 ಗ್ರಾಮ್ ರಕ್ತ ಇದೆ, ಮಗು ಸುತ್ತ ಒಂದೇ ಒಂದು ಹನಿ ನೀರಿಲ್ಲ. ನಾವು ಸಿಸೇರಿಯನ್ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಅವತ್ತಿನ ದಿನನೇ ಡೇಟ್ ಇದೆ. ಅವತ್ತು ಎಷ್ಟು ಕಷ್ಟಪಟ್ಟ ಮಗು ಉಳಿಯಲ್ಲ ಅನ್ನೋ ತರ ಆಗಿ ಅದನ್ನ ನಾವು ಮತ್ತೆ ಎಲ್ಲ ಕೃತಕವಾಗಿ ಗಾಳಿ ಎಲ್ಲ ಕೊಟ್ಟು ಅವಳನ್ನ ನಾವು ಮಂಗಳೂರಿಗೆ ಶಿಫ್ಟ್ ಮಾಡಿದೀವಿ. ಮಗುನ ರಕ್ತ ಎಲ್ಲ ಹಾಕಿ ಆ ಕ್ಷಣಕ್ಕೆ ರಕ್ತ ಹೊಂದಿಸ್ಬೇಕು, ಮಗುವಿನ ಸುರಕ್ಷತೆ ನೋಡ್ಬೇಕು, ತಾಯಿ ಸುರಕ್ಷತೆ ನೋಡ್ಬೇಕು. ಎಷ್ಟು ಮೆಂಟಲ್ ಸ್ಟ್ರೆಸ್ ಆಗುತ್ತೆ ಅಂದ್ರೆ ಯಾಕೆ ಇವರು ಮಾಡುತ್ತಿರುವ ತಪ್ಪಿಗೆ. ನೀವು ಎಲ್ಲವನ್ನೂ ಸರ್ಕಾರ ದೂರ್ತಿದ್ದೀರಾ, ನೀವೆಷ್ಟು ಮಾತ್ರ ನಿಮ್ಮ ಕೆಲಸಗಳಲ್ಲಿ ಒಂದು ಮಹಿಳೆ ಏನಾದ್ರೂ ಹೆರಿಗೆ ಸಮಯದಲ್ಲಿ ಸತ್ರೆ ಆ ಡಾಕ್ಟ್ರೋ ಸಿಸ್ಟ್ರೋ ಸಾಯಿಸಿದ್ರ ಅಷ್ಟು ದೊಂಬಿ ಹಬ್ಬಿಸ್ತೀರಾ. ನೀವು ನಿಮ್ಮ ಮನೆಯಲ್ಲಿರುವ ಮಹಿಳೆ ಗರ್ಭಿಣಿ ಆದ್ರೆ ಆಸ್ಪತ್ರೆ ಕರ್ಕೊಂಡ್ಬರ್ಬೇಕು ಅನ್ನೋ ಒಂದು ಕನಿಷ್ಠ ಪಕ್ಷವಾದ ಜ್ಞಾನವನ್ನು ಇಟ್ಕೊಂಡಿಲ್ಲ ಆದ್ಮೇಲೆ ನೀವು ಬೇರೆಯವ್ರನ್ನ ಪ್ರಶ್ನಿಸುವ ಅಧಿಕಾರ ನಿಮ್ಗಿಲ್ಲ. ಆ ಮಗು ಬದುಕುತ್ತೆ ಅಂತಾನೆ ಇಲ್ಲ, ಆ ಮನೆಯವರು ವಿದ್ಯಾವಂತರು, ಅವಳು ಆ ಮಹಿಳೆಯು ಸಹ ಒಬ್ಬ ಉದ್ಯೋಗಸ್ಥೆ, ಅನಕ್ಷರಸ್ಥೆ ಅಲ್ಲ, ಉದ್ಯೋಗಸ್ಥೆ. ಅವರಿಗೆ ಏನೋ ಸಾಲದ ಭಾರ ಇರಲಿ, ಏನೇ ಭಾರ ಇರಲಿ, ಸರ್ಕಾರ ಎಲ್ಲವನ್ನು ಉಚಿತ ಕೊಡ್ತಾ ಇದೆ, ಹೆರಿಗೆಗಳು ಉಚಿತವಾಗಿ ಆಗ್ತಾ ಇದೆ. ಒಂದಲ್ಲ ಒಂದಿನ ಆ ಮಗು ಹೊರಗೆ ಬರಬೇಕು, ನೀವು ಬಚ್ಚಿಟ್ಕೊಳಕ್ ಆಗೋದಿಲ್ಲ. ಮನೆಯಲ್ಲಿ ಕೂರುವ ಅವಶ್ಯಕತೆ ಏನಿದೆ, ನಿಮ್ಮ ಮತ್ತು ಮಗುವಿನ ಎರಡೂ ಆರೋಗ್ಯವನ್ನು ಲೆಕ್ಕಿಸದೆ ಕೂತು ಕೊನೆಯಲ್ಲಿ ಸಮಸ್ಯೆ ಮಾಡಿಕೊಂಡು ಪ್ರಾಣಕ್ಕೆ ಹಾನಿ ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಅನ್ನೋದು ನನ್ನ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ರೇಖಾ ಅವ್ರು ಕೇಳ್ತಾರೆ. ಮೊಬೈಲ್ನ ಬಳಕೆ ಮತ್ತು ಹೆಣ್ಣು ಮಕ್ಕಳಲ್ಲಿ ಕಂಡು ಬರುತ್ತಿರೋ ಬೇಗನೆ ಕಂಡು ಬರುತ್ತಿರೋ ಹದಿಹರೆಯ ಅದರ ಬಗ್ಗೆ ಮಾಹಿತಿ ಬೇಕಿತ್ತು. ಖಂಡಿತ. ಈಗ ನಾವೇನ್ ಪೋಕ್ಸೋ ಬಗ್ಗೆ ಮಾತಾಡ್ತೀವಿ, ಇವತ್ತು ಕೂಡ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಮೊಬೈಲ್ ಅನ್ನ ಬ್ಯಾನ್ ಮಾಡಿದ್ದಾರೆ. 16 ವರ್ಷದ ಕಡಿಮೆ ಮಕ್ಕಳು ನೋಡಬಾರ್ದು ಮೊಬೈಲ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದೇನಾದ್ರು ಎಫೆಕ್ಟ್ ಬೀಳ್ಬೋದಾ ಅಂತ ಸ್ವಲ್ಪ? ಹೌದು, ಖಂಡಿತವಾಗಿ. ನಮ್ಗೆ ಈಗ ಏನಾಗ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಅಂತಲ್ಲ, ನೀವು ಇಷ್ಟುದ್ದ ಮಕ್ಕಳು ನನ್ನಲ್ಲಿ ಬರುವ ಹೆರಿಗೆಗೆ 2ನೇ ಮಗು ಹೀಗೆ ಬರ್ತಾರಲ್ಲ, ಮೊದಲನೇ ಮಗುನ ಜೊತೆ ಕರ್ಕೊಂಡ್ ಬಂದಿರ್ತಾರೆ. ಏನ್ ಮಾಡ್ತಿರ್ತಾರ ಆ ಮಕ್ಕಳು? ನಾನ್ ಬೆಳಗ್ಗೆ ಹಿಂಗ್ ಹೋಗ್ಬೇಕಾದ್ರೆ ಗಮನಿಸೋದು, ಎಲ್ಲಾ ಮಕ್ಕಳು ಹಿಂಗಂತ ಇರ್ತಾರೆ. ಎಷ್ಟು ವಯಸ್ಸಿನ ಮಕ್ಕಳು? 3 ವರ್ಷ 4 ವರ್ಷ ಮಕ್ಕಳು ಹಿಂಗಂತ ಇರ್ತಾರೆ. ನಾನು ಯಾವಾಗೂ ಬೈತೀನಿ ದಾರಿಲಿ ಹೋಗ್ತಾ, ಆ ಮಕ್ಕಳ ಕೈಗೆ ಆ ಮೊಬೈಲ್ ಫಸ್ಟ್ ಕೊಡಬೇಡಿ. ನೀವು ನಿಮ್ಮ ಆ ಮಗುವಿನ ಜವಾಬ್ದಾರಿ ತಪ್ಪಿಸ್ಕೊಳಕ್ಕೆ ಆ ಮೊಬೈಲ್ನ ಕೈ ಕೊಡ್ತಾ ಇದ್ದೀರಾ. ಅದು ಮುಂದೊಂದು ದಿನ ನಿಮ್ಮ ಮಗುವಿಗೆ, ನಿಮಗೆ, ಎಲ್ಲರಿಗೂ ಹಾನಿಕಾರಕ.
ಓದುವ ಮಕ್ಕಳು, ಓದುವ ಅಂತಲ್ಲ, ಬೆಳೆಯುವ ಯಾವುದೇ ಮಕ್ಕಳು ಮೊಬೈಲು ಅವಶ್ಯಕತೆ ಇದೆ. ನನಗೆ ಆಗ್ಲಿ ನಿಮಗೆ ಆಗ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ. ಈವನ್ ಈಗ ಶಾಲೆಗಳಲ್ಲೂ ಸಹ ಈ ಕೋವಿಡ್ ನಂತರ ಏನ್ ಮಾಡ್ತಾರೆ, ಪಾಠಗಳನ್ನ ಎಲ್ಲವನ್ನು ಮೊಬೈಲ್ ನಲ್ಲಿ ಕಳಿಸ್ತಾರೆ. ತಂದೆ ತಾಯಿಗಳಿಗೂ ಬೇರೆ ಆಪ್ಷನ್ ಇಲ್ಲ, ಮೊಬೈಲ್ ಕೊಡ್ಲೇಬೇಕಾಗುತ್ತೆ. ಆದರೆ ಆ ಮೊಬೈಲ್ ನಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋ ನಿಗಾ ವಹಿಸೋದು ಪೋಷಕರ ಕರ್ತವ್ಯ. ಎಷ್ಟೋ ಸತಿ ಈ ಲೈಂಗಿಕ ಆಸಕ್ತಿಗಳಿರಬಹುದು, ಅಥವಾ ಈ ಕೆಟ್ಟ ಚಟಗಳಿರಬಹುದು, ಅಥವಾ ಈ ಗೇಮ್ಸ್ ಒಂದು ಇದಿರಬಹುದು, ಹಣ ಮಾಡುವ ಒಂದು ವ್ಯಾಮೋಹದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಸಮಾಜಕ್ಕೆ ಮಾರಕ ಆಗ್ತಾ ಇದ್ದಾರೆ. ಹಾಗಾಗಿ ಮೊಬೈಲ್ ಬೇಡವೇ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಶಾಲೆಗಳೇ ಪಾಠಗಳನ್ನ ಆನ್ಲೈನ್ ಅಲ್ಲಿ ಮಾಡ್ತಿದ್ದಾರೆ, PDF ನ ಕಳಿಸ್ತಿದ್ದಾರೆ, ಅಥವಾ ಎಷ್ಟೋ ವಿಷಯಗಳನ್ನ ನಾವು ಯೂಟ್ಯೂಬ್ ಮೂಲಕ ಕಲಿಬೇಕಾಗಿದೆ. ಸೊ ಯಾವಾಗೂ ಏನು ಮಾರಕ ಪೂರಕ ಎರಡೂ ಇರುತ್ತೆ. ಸೊ ಪೂರಕವಾಗಿ ಬಳಸುವುದನ್ನ ಬಿಟ್ಟು ಯಾವಾಗ ನಾವು ಮಾರಕದಷ್ಟು ಅದನ್ನ ಹಿಂದೆ ಹೋಗ್ತೀವಿ, ಅವಾಗ ಮಾತ್ರ ಅದು ಸಮಸ್ಯೆ ಆಗುತ್ತೆ. ಮನೆಯಲ್ಲಿ ಕೇರ್ ತಗೊಳ್ಬೇಕು, ಏನು ಇಲ್ಲ ಅಂತ. ತಂದೆ ತಾಯಿಗಳು ಮತ್ತೆ ಶಿಕ್ಷಕರು ಮಕ್ಕಳು ಎಷ್ಟರ ಮಟ್ಟಕ್ಕೆ ಯಾವ ವಿಷಯಕ್ಕೆ ಮೊಬೈಲ್ ನ ಉಪಯೋಗಿಸ್ತಿದ್ದಾರೆ ಆ ಮಟ್ಟಕ್ಕೆ ಮಾತ್ರ ಅದನ್ನ ಕೊಡ್ಬೇಕು. ಅವರು ಅದ್ರ ಮೇಲೆ ಕಣ್ಣಿಟ್ಟಿರ್ಬೇಕು, ಏನ್ ನೋಡ್ತಾರೆ, ಏನ್ ಮಾಡ್ತಾರೆ, ಯಾವ ವಿಷಯಕ್ಕಾಗಿ ಅವ್ರ ಕೈಲಿ ಮೊಬೈಲ್ ಮಕ್ಕಳ ಪಕ್ಕ ಇದ್ದಾಗ ನೀವು ಪಕ್ಕ ಇರ್ಬೇಕು, ಅವ್ರು ಏನ್ ಮಾಡ್ತಿದ್ದಾರೆ ಗಮನಿಸ್ಬೇಕು. ಅವಾಗ ಮಕ್ಕಳಿಗೂ ಭಯ ಇರುತ್ತೆ. ಯಾಕಂದ್ರೆ ಕೆಟ್ಟದನ್ನ ಅಷ್ಟು ಸುಲಭವಾಗಿ ತಂದೆ ತಾಯಿ ಮುಂದೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಕೊಟ್ಟು ನಿಮ್ ಕೆಲ್ಸ ನೀವು ಮಾಡ್ಕೊಂತಿದ್ರೆ ಸುಮ್ನೆ ಓದ್ತಿದ್ದೀನಿ ಅಂತಿರ್ತಾರೆ. ಇಲ್ಲಿ ಬೇಡದ ಇರೋ ಎಷ್ಟೋ ವಿಷಯಗಳು ನಮ್ಗೆ ಎಷ್ಟೋ ಚಿಕ್ಕ ವಯಸ್ಸವ್ರು ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಪ್ರೆಗ್ನೆಂಟ್ ಆಗಿ ಬರ್ತಾರೆ, ಫೇಸ್ಬುಕ್ ಲವ್ ಸ್ಟೋರಿ ಪ್ರೆಗ್ನೆಂಟ್ ಆಗಿ ಬರ್ತಾರೆ. ಆಮೇಲೆ ಕೆಟ್ಟ ಅಭ್ಯಾಸಗಳನ್ನ ಯಾರ್ದೋ ಪರಿಚಯ ಮಾಡ್ಕೊಂಡು HIV ಸೋಂಕು ತಗೊಂಡು ಎಷ್ಟೊಂದು ಜನ ಬರ್ತಾರೆ. ಇದೆಲ್ಲ ಮೊಬೈಲ್ ಮಾಡುತ್ತಿರುವ ಒಂದು ಸಮಸ್ಯೆಗಳಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಹೌದು. ನೆಕ್ಸ್ಟ್ ನಮ್ಮ ಸುದ್ದಿ ಸೊಸೈಟಿಯ ಪಿಗ್ಮಿ ಅವರು. ಸೊ ಅವರು ತಾಲೂಕು ಫುಲ್ ಸುತ್ತಾಡ್ತಾ ಇರ್ತಾರೆ ಮೇಡಮ್. ಸೊ ಹಾಗಾಗಿ ಅವರು ಕೂಡ ಇವತ್ತು ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಹಾಗಾಗಿ ಪವಿತ್ರ ಅಂತ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ಇವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತದಲ್ಲ, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗ್ತದೆ, ಕೆಲವು ಜನಕ್ಕೆ ಜಾಸ್ತಿ ಆಗ್ತದೆ ಪೀರಿಯಡ್ಸ್. ಅದು ಒಳ್ಳೇದಾ ಹಾಳ ಅಂತ? ಪೀರಿಯಡ್ಸ್ ಜಾಸ್ತಿ ಆಗಬಾರ್ದು. ನಾವು ಒಂದು ಲೆಕ್ಕಾಚಾರವನ್ನ ನೆನ್ಪಿಟ್ಕೋಬೇಕು. ಒಂದು ಹೆಣ್ಣು ಮಗು ಯಾವಾಗ್ಲೂ ಸಹ ನಮ್ಗೆ ಒಂದು ಏನು 28 ಡೇಸ್ ಸೈಕಲ್, 28 ದಿನಕ್ಕೊಮ್ಮೆ ಋತುಚಕ್ರ ಬರ್ಬೇಕಂತ ಹೇಳ್ತೀವಿ. ಸೊ ಅದಕ್ಕಿಂತ ಒಂದು 7 ದಿನ ಆಚೆ ಈಚೆ ಆದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೋದು. 28 ದಿನ +or-7 ಡೇಸ್ ಮುಂದಕ್ಕೋದ್ರೂ ಓಕೆ, ಹಿಂದಕ್ಕೋದ್ರೂ ಓಕೆ. ಅದಕ್ಕಿಂತ ಜಾಸ್ತಿ ಆಗ್ತಿದೆ ಅಂದ್ರೆ ಅದು ಅಬ್ನಾರ್ಮಲ್. ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೆಕೆಂಡ್, ಎಷ್ಟು ದಿನ ಬ್ಲೀಡಿಂಗ್ ಆಗುತ್ತೆ? ಒಂದು ಆವ್ರೇಜ್ ಎಲ್ಲ ಮಹಿಳೆಯರಿಗೂ ಒಂದು 5 ದಿನ ಬ್ಲೀಡಿಂಗ್ ಆಗುತ್ತೆ. ಅದು ಅಷ್ಟೇ +or-3 ಡೇಸ್. ಒಂದು 5 ದಿನಕ್ಕಿಂತ ಮುಂಚೆ 3 ದಿನಕ್ಕೆ ನಿಂತರೂ ತೊಂದರೆ ಇಲ್ಲ, 5 ದಿನ ಆದ್ಮೇಲೆ ಒಂದು 3 ದಿನ ಆದ್ರೂ ತೊಂದರೆ ಇಲ್ಲ. ಆದ್ರೆ ಅದಕ್ಕಿಂತ ಕಡಿಮೆ ಬ್ಲೀಡಿಂಗ್ ಆಗ್ತಿದೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ದಿನಗಳ ಬ್ಲೀಡಿಂಗ್ ಆಗ್ತಿದೆ ಅಂದ್ರೆ ಅದು ಸಹ ಒಂದು ಸಮಸ್ಯೆ ಆಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಎಷ್ಟು ಬಟ್ಟೆಯನ್ನ ಬಳಸಬೇಕಾಗಿ ಬರ್ತಿದೆ. ಈಗ ಕೆಲವ್ರಿಗೆ ತುಂಬಾ ಅವ್ರಿಗೆ ಹೈಜೀನ್ ಅಂದ್ರೆ ಯಾವಾಗೂ ಕ್ಲೀನ್ ಆಗಿರ್, ಅವರು ಒಂದ್ ಸ್ವಲ್ಪ ಗಲೀಜಾದ್ರೂ ಸಹ ಬಟ್ಟೆ ಬದಲಾಯಿಸ್ಬೇಕಂತ ಕೆಲವರು ಯೂಸ್ ಮಾಡ್ತಾರಲ್ಲ ಮೆನ್ಸ್ಟ್ರುಯಲ್ ಕಪ್ ಯೂಸ್ ಮಾಡ್ತಾರೆ. ಸೇಫ್ ಈ ಮೆನ್ಸ್ಟ್ರುಯಲ್ ಕಪ್ ಈಗ ಇನ್ನ ಸೇಫ್. ಯಾಕೆಂದ್ರೆ ಈಗ ನಾವು ಏನು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತಿದ್ವಿ, ಅದರಿಂದ ಇರಿಟೇಷನ್ ಆಗಿ ಕೆಲವೊಮ್ಮೆ ಕ್ಯಾನ್ಸರ್ ಆಗಬಹುದು ಅಂತಾನು ಸ್ಟಡೀಸ್ ಆಗಿರೋದ್ರಿಂದ ಕಪ್ ಇನ್ನ ಸೇಫ್. ಬಟ್ ಅದು ಉಪಯೋಗಿಸುವ ಕ್ರಮವನ್ನ ಕಲ್ತ್ಕೋಬೇಕಾಗುತ್ತೆ. ಸೊ ಅದ್ರಲ್ಲಿ ನಿಮಗೆ ಹೆವಿ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಅಂತ ಯಾವ ದಿನಕ್ಕೆ ನಿಮ್ಮ ಕೆಲಸ, ಈಗ ನೀವು ಎಲ್ಲ ಸುದ್ದಿಯಲ್ಲಿ ಕೆಲಸ ಮಾಡೋರು, ನಿಮ್ಮ ದಿನನಿತ್ಯದ ಕೆಲಸವನ್ನ ಮಾಡಲಿಕ್ಕಾಗದಷ್ಟು ಬ್ಲೀಡಿಂಗ್ ಆಗ್ತಾ ಇದೆ, ನಿಮಗೆ ಗಂಟೆಗೆ ಪ್ಯಾಡ್ ಬದಲಾಯಿಸ್ಬೇಕು, ಅಥವಾ ನಿಮ್ಗೆ ಅಷ್ಟು ಸುಸ್ತು ಅನ್ನಿಸ್ತಾ ಇದೆ ಅಂದ್ರೆ ಅದನ್ನ ನಾವು ಪರಿಗಣಿಸಿ ಚೆಕಪ್ ಮಾಡಿಸ್ಬೇಕಾಗುತ್ತೆ. ಮತ್ತೆ ಅತೀ ಹೊಟ್ಟೆ ನೋವಲ್ಲಿ 2 ತರ ಇದೆ. ನಾವು ಪೀರಿಯಡ್ ಆಗುವ ದಿನ ಹೊಟ್ಟೆ ನೋವು ಬರುತ್ತೆ, ಅವತ್ತೊಂದಿನ ಸಹಿಸಲಾಗದಷ್ಟು ನೋವು ಬರುತ್ತೆ. ಬಟ್ ಒಂದೇ ದಿನಕ್ಕೆ ಸೀಮಿತ ಅಂದ್ರೆ ಅದು ಓಕೆ, ಅದು ನಮ್ಗಿನ್ನ ಒಳ್ಳೇದು. ಅದೇನ್ ಹೇಳುತ್ತೆ ಅಂದ್ರೆ ನಿಮ್ಮಲ್ಲಿ ಚಂದ ಮೊಟ್ಟೆ ರಿಲೀಸ್ ಆಗ್ತಾ ಇದೆ, ಓವುಲೇಟರಿ ಸೈಕಲ್ಸ್ ಆಗ್ತಾ ಇದೆ, ಗುಡ್ ಅಂತ ಹೇಳ್ತೀವಿ. ಹೊಟ್ಟೆ ನೋವು ಬಂದ್ರು ಆದ್ರೆ ನಿಮ್ಮ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದ್ರೆ ಅದಕ್ಕೆ ಚಿಕಿತ್ಸೆ ಇದೆ, ತಗೋಬಹುದು. ಆದ್ರೆ ನಿಮ್ಗೆ ಮುಟ್ಟಾಗ್ಲಿಕ್ಕೆ 1-3-4 ದಿನ ಮುಂಚೆನೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಮುಟ್ಟಾದ್ಮೇಲೂ 1-2-3 ದಿನ ಹೊಟ್ಟೆ ನೋವು ಇರುತ್ತೆ ಅಂದ್ರೆ ಅದು ಒಳ್ಳೆಯದಲ್ಲ. ಅವಾಗ ಗರ್ಭಕೋಶದಲ್ಲಿ ಗಡ್ಡೆ ಇರ್ಬೋದು, ಅಥವಾ ಒಳಪದರದಲ್ಲಿ ಸಮಸ್ಯೆಗಳಿರ್ಬೋದು, ಅಥವಾ ನಿಮ್ಮಲ್ಲಿ ಏನೋ ಇನ್ಫೆಕ್ಷನ್ಸ್ ಇರ್ಬೋದು. ಸೊ ಅದನ್ನ ನಾವು ಖಂಡಿತ ಎವ್ಯಾಲ್ಯೂಟ್ ಮಾಡಿಸ್ಬೇಕು. ಮತ್ತೆ ರಕ್ತ ಹೆಬ್ಬುಗಟ್ಟಿ ಹೋಗ್ತಾ ಇರುತ್ತೆ, ಕ್ಲಾಟ್ಸ್ ಅಂತೀವಿ, ವೈಟ್ ರಿಸರ್ಚ್ ಕೂಡ ಇರುತ್ತೆ. ಕ್ಲಾಟ್ಸ್ ಪಾಸ್ ಆಗ್ತಿದೆ ಅಂದ್ರೆ ಅದು ಸಹ ನಾವು
ತೋರಿಸ್ಕೊಬೇಕು. ಸೊ ಯಾವಾಗ ಸಹಜವಾದ ಮುಟ್ಟುವಾಗುವಿಕೆ ಗೊತ್ತಿರುತ್ತೆ, ಯಾವುದು ಅಸಹಜ ಅಂತ ಗೊತ್ತಿರುತ್ತೆ, ಅಸಹಜಕ್ಕೆ ಖಂಡಿತವಾಗೂ ನೀವು ಬರ್ಬೇಕು. ಇದು ಸಹ ಇಲ್ಲಿ ತುಂಬಾ, ಇವತ್ತು ಈಗೊಂದು ಸರ್ಜರಿ ಮಾಡಿ ಬಂದಿದೆ. ಆಲ್ಮೋಸ್ಟ್ 1/4 kg ಇಂದ 300 ಗ್ರಾಮ್ ಅಷ್ಟು ಗೆಡ್ಡೆ ಇರುವಂತ ಗರ್ಭಕೋಶದಲ್ಲಿ ಗೆಡ್ಡೆ. ನಾವೇ ಬರ್ಬೇಕು, ಹೈಡ್ ಮಾಡಿ ಇಟ್ಕೊಳ್ಬಾರ್ದು. ಇಟ್ಕೊಬಾರ್ದು. Okay. ಸುಮಾರು ಜನ 5-6 ತಿಂಗಳಷ್ಟು ಹೊಟ್ಟೆ ದಪ್ಪ ಆಗಿರುತ್ತೆ, Okay. ತೋರಿಸ್ದಲೆ ಸುಮ್ನೆ ಇರ್ತಾರೆ. ಗರ್ಭಕೋಶ ಕೆಳಗ್ ಜಾರಿರುತ್ತೆ, ಪೂರ್ತಿ ಗರ್ಭಕೋಶ ಹೊರಗಿರುತ್ತೆ ವಯಸ್ಸಾಗಿರೋರ್ಗೆ. Okay. ಅವರು ಸಹ ಆಸ್ಪತ್ರೆಗೆ ಬಂದಿರಲ್ಲ, ಅದು ಅಲ್ಲೇ ಇರಿಟೇಷನ್ ಆಗಿ ಎಷ್ಟೋ ಸತಿ ಕ್ಯಾನ್ಸರ್ಗೆ ತಿರ್ಗಿರೋದನ್ನು ಸಹ ನೋಡಿದೀವಿ. ಅವರು ಏನಾಗುತ್ತೆ, ವಯಸ್ಸಾದವ್ರಿಗೆ ಅದೆಲ್ಲ ಮುಚ್ಚುಮರೆ ಮಾಡುವ ಅಂಶ. ಮಕ್ಕಳಾದವರು ಅಥವಾ ಅವ್ರ ಕೇರ್ ಟೇಕರ್ಸ್ ಯಾರಿದ್ದಾರೆ ಅವರಿಗೆ ಆತರ ಸಮಸ್ಯೆ ಇದ್ದರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬರ್ಬೇಕು. ಗೆಡ್ಡೆಗಳಾದಾಗ್ಲೂ ಅಷ್ಟೇ, ಎಷ್ಟೋ ಸತಿ ಅದು ಕ್ಯಾನ್ಸರ್ ಗೆಡ್ಡೆ ಆಗಿರ್ಬೋದು, ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಅಂದ್ರೆ ಆ ಮಹಿಳೆ ಸಾವಿಗೆ ಶರಣಾಗಬೇಕಾಗುತ್ತೆ. ಇದು ಸಹ ಕ್ಯಾನ್ಸರ್ ಅಂತಹ ಗೆಡ್ಡೆಗಳು ನಮ್ಮಲ್ಲಿ ನಮ್ಮ ಆಸ್ಪತ್ರೆಯಲ್ಲೇ ತಿಂಗಳಿಗೆ 1-2 ನಮ್ಗೆ ಸಿಗ್ತಾ ಇದೆ. Okay. ನಾವು ವೆನ್ಲಾಕ್ಗೆ, ಮಂಗಳೂರಿಗೆ ರೆಫರ್ ಮಾಡ್ತಿದೀವಿ. ಇಲ್ಲೇ ತೆಗಿತೀರಾ ಮೇಡಮ್ ಗೌರ್ಮೆಂಟ್? ಕ್ಯಾನ್ಸರ್ ನಾವು ತೆಗಿಲಿಕ್ಕೆ ಆಗೋದಿಲ್ಲ. ಕ್ಯಾನ್ಸರ್ ಎಲ್ಲ ಆಪರೇಷನ್ಸ್ ಮಾಡ್ಬೇಕಂದ್ರೆ ನಾವು ಮಂಗಳೂರಿಗೆ ಕಳ್ಸ್ಬೇಕು. ಯಾಕಂದ್ರೆ ಅದು ಟೀಮ್ ವರ್ಕ್ ಆಗ್ಬೇಕು, ಮತ್ತೆ CT MRI ಎಲ್ಲ ಆಗ್ಬೇಕು. ಅದು ವ್ಯವಸ್ಥೆ ಇಲ್ಲಿರೋದಿಲ್ಲ. ಸಿಂಪಲ್ ಗೆಡ್ಡೆಗಳಾದ್ರೆ ನಾವು ಮಾಡ್ತಾ ಇದೀವಿ, ತಿಂಗಳಿಗೆ 1-2 ಅಷ್ಟು ಮಾಡ್ತಿದೀವಿ. ಸೊ ಅದು ಗಮನ ಹರಿಸ್ಬೇಕು. ಓಕೆ, ನೆಕ್ಸ್ಟ್ ಅವರು ಪ್ರಜ್ಞಾ ಅವರು ಮಾತಾಡಿ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಕೂಡ PCOD ಪ್ರಾಬ್ಲಮ್ಸ್ ಹೆಚ್ಚಾಗ್ತಿರ್ಬೋದು. ಇದರ ಮುಖ್ಯ ಕಾರಣ ಏನು? ಹಾಗೆ ಪೋಷಕರಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಇದರ ಬಗ್ಗೆ ಯಾವ ರೀತಿಯಲ್ಲಿ ಜಾಗೃತಿ ವಹಿಸಬೇಕು? ಒಳ್ಳೆಯ ಪ್ರಶ್ನೆ. ಈಗ ಪ್ರಚಲಿತವಾಗಿ ನಮ್ಮಲ್ಲಿ, ಈಗ ನಾನೇನ್ ಮಂಜೆತನ ಅಂತ ಹೇಳಿದೆ, ಮಂಜೆತನಕ್ಕೆ ಬಹಳಷ್ಟು ಕಾರಣ ಇರೋದೇ PCOD ಸಮಸ್ಯೆ. PCOD ಸಮಸ್ಯೆಗೆ ಮುಖ್ಯ ಕಾರಣ ನಮ್ಮ ದೈನಂದಿನ ಚಟುವಟಿಕೆ ಹೇಗಿರುತ್ತೆ, ನಮ್ಮ ಆಹಾರ ಪದ್ಧತಿ, ಲೈಫ್ ಸ್ಟೈಲ್ ಏನ್ ಹೇಳ್ತೀವಿ, ಅದು ಮುಖ್ಯವಾದ ಕಾರಣ. ಈಗಿನ ಮಕ್ಕಳಲ್ಲಿ ಎಲ್ಲರೂ ಯಾರೂ ಸಹ ಮುಂಚೆ, ಈಗ ನೀವು ಎಷ್ಟೋ ಇಂಟರ್ವ್ಯೂಸ್ ಅಲ್ಲಿ ಕೇಳಿರ್ತೀರ, ನಮ್ಮಪ್ಪ ಅಮ್ಮ, ನಮ್ಮ ತಾತನ ಕಾಲಲ್ಲಿ ಹಿಟ್ಟು ರುಬ್ಬೋರು, ಬಟ್ಟೆ ಕೈಯಲ್ಲಿ ಎತ್ತಿ ಒಗೆಯೋರು, ನೆಲನ ಕೈಯಲ್ಲಿ ಒರೆಸೋರು, ಆ ಹೆಣ್ಣು ಮಕ್ಕಳಿಗೆ. ಅಲ್ಲ, ಕೆಲವರು ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದು, ಮಾಡ್ಬೇಕು. ದಿನನಿತ್ಯದ ಕೆಲವು ಆಕ್ಟಿವಿಟೀಸ್ ಹೆಣ್ಣು ಮಕ್ಕಳು ಮಾಡ್ಬೇಕು. ಈಗ ಬಹಳಷ್ಟು PCOD ಸಮಸ್ಯೆ ಯಾಕೆ ಬರ್ತಿರೋದು, ದಪ್ಪ ಆಗ್ತಾ ಇರೋದ್ರಿಂದ. ನಮ್ಮಲ್ಲಿ ಒಬೇಸಿಟಿ ಇಶ್ಯೂಸ್ ಜಾಸ್ತಿ ಆದಂಗೆ PCOD ಸಮಸ್ಯೆಗಳು ಸಹ ಜಾಸ್ತಿ ಆಗ್ತಾ ಇರುತ್ತೆ. ಸೊ ದೈನಂದಿನ ಆಹಾರ, ಎಲ್ಲರಿಗೂ ಪಾನಿಪುರಿ, ಪಿಜ್ಜಾ, ಬರ್ಗರ್ ಇದೇ ಬೇಕು. ಊಟಕ್ಕೆ ಮಕ್ಕಳಿಗೆ ರಾಗಿ ಮುದ್ದೆ, ನಿಮ್ಮ ಕುಚ್ಚಲಕ್ಕಿ ಅನ್ನ ಯಾರಿಗೂ ಬೇಕಾಗಿಲ್ಲ. ಸೊ ಅದು ಒಂದು ಕಾರಣ. ಎರಡನೇ ಕಾರಣ, ಯಾರು ನಡೀತಿಲ್ಲ. ಮಕ್ಕಳನ್ನು ಮೇಲಿಂದ ಕೆಳಗಿಳಿದ್ರೆ ಕಾರ್ ರೆಡಿ ಇರುತ್ತೆ. ಮಕ್ಕಳು ಹೊರಗಡೆ ಆಟ ಆಡ್ಲಿಕ್ಕೆ ಪೇರೆಂಟ್ಸ್ ಬಿಡೋದೇ ಇಲ್ಲ. ಏನೇ ಇದ್ರು ಮನೆಯೊಳಗೆ, ಬಿಕಾಸ್ ಅವ್ರಿಗೆ ಭಯ, ಸೇಫ್ಟಿ ಇಲ್ಲ. ನನ್ನ ಮಗು ಯಾರ ಜೊತೆ ಹೋಗುತ್ತೋ, ಏನ್ ಕಲಿಯುತ್ತೋ ಅಂತ. ಯಾರು ಗ್ರೌಂಡ್ ಅಲ್ಲಿ ಮಕ್ಕಳನ್ನ ಆಟನೇ ಆಡಿಸ್ತಾ ಇಲ್ಲ. ನಾವೆಲ್ಲರೂ ಆಟ ಆಡಿ ಬೀದಿಲಿ ಬಿದ್ದು ಎದ್ದು ಬೆಳೆದವರು. ಈಗಿನ ಮಕ್ಕಳಿಗೆ ಅದ್ರ ಅಭಿರುಚಿನೇ ಗೊತ್ತಿಲ್ಲ. ಎಲ್ಲ ಸ್ಪೂನ್ ಫೀಡಿಂಗ್. ಮತ್ತೆ ತಿನ್ನುವಂತ ಆಹಾರನೂ ಅಷ್ಟೇ. ನೀವು ಚೆನ್ನಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಕೊಡಿ, ನೋ. ಪಿಜ್ಜಾ, ಬರ್ಗರ್, ಮ್ಯಾಗಿ ಕೊಡಿ ಅಷ್ಟೇ. ಅದೇ ಅದಕ್ಕೆ ಕಾರಣ. ಸೊ ದೈನಂದಿನವಾಗಿ ಪ್ರತಿ ಮನುಷ್ಯನು ಏನಿಲ್ಲ ಅಂದ್ರೂ 45 minutes to 1 hour ಚಟುವಟಿಕೆಯಲ್ಲಿ ಇರಬೇಕು. ಜೊತೆಗೆ ಆಹಾರದಲ್ಲಿ ಪ್ರೋಟೀನ್ಸ್, ಪೌಷ್ಟಿಕಾಂಶ ಇರುವಂತ ಆಹಾರವನ್ನ ಸೇವಿಸಿದ್ರೆ ನಾವು PCODಗೆ ಫಸ್ಟ್ ಮದ್ದೆ ಅದು. ನಮ್ಮ ಹತ್ರ ಬಂದ್ರು 3 ತಿಂಗಳ ಲೈಫ್ ಸ್ಟೈಲ್ ಸರಿ ಮಾಡ್ಕೊಮ್ಮ, ಲೈಫ್ ಸ್ಟೈಲ್ ಸರಿ ಆದ್ಮೇಲೂ ನಿನಗೆ ಸಮಸ್ಯೆ ಶುರು ಆದ್ರೆ ನಾನು ಔಷಧಿಯನ್ನ ಹಾಕ್ತೀನಿ ಅಂತಾನೆ ನಾವು ಚಿಕಿತ್ಸೆ ಕೊಡೋದು. ಸೊ ಲೈಫ್ ಸ್ಟೈಲ್ ಇಸ್ ಇಂಪಾರ್ಟೆಂಟ್. ಓಕೆ, ನಮ್ಮ ಅಕೌಂಟೆಂಟ್ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಮೇಡಮ್. ಆಂಕರ್ ಇಂದ ಹಿಡಿದು ಅಕೌಂಟೆಂಟ್, ವೆಬ್ಸೈಟ್ ಎಲ್ಲರೂ ಕೂಡ ಇದ್ದಾರೆ. ಸೊ ಹಾಗಾಗಿ ನಮ್ಮ ಅಕೌಂಟೆಂಟ್ ಚೈತ್ರ ಇದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್. ನನ್ನ ಕ್ವಶನ್ ಅಂದರೆ, ಈಗ ಮಹಿಳೆಯರಿಗೆ ಹೆಚ್ಚಾಗಿ ಗರ್ಭಕೋಶ ಕ್ಯಾನ್ಸರ್ ಕಂಡು ಬರ್ತಾ ಉಂಟು. ಅದು ಯಾವ ಕಾರಣಕ್ಕೆ ಬರೋದು ಅಂತ. ಅಂದರೆ ಈಗ ರೂಲ್ಸ್ ಬಂದಿದೆ, ಕಂಪಲ್ಸರಿಯಾಗಿ ವ್ಯಾಕ್ಸಿನ್ ತಗೊಳ್ಬೇಕು ಅಂತ. ಅಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಸುಳ್ಯ ತಾಲೂಕಲ್ಲಿ ಪ್ರಾರಂಭ ಆಗಿದೆಯಾ ವ್ಯಾಕ್ಸಿನ್? ಈಗ ನಮ್ಮಲ್ಲಿ ಬಹು ಮುಖ್ಯವಾಗಿ ಹೆಂಗಸರಲ್ಲಿ, ಭಾರತೀಯ ಹೆಂಗಸರಲ್ಲಿ ಬಹುಮುಖ್ಯವಾಗಿ ಮಹಿಳೆ ಸಾಯೋದು ಅಥವಾ ಹೆಚ್ಚಿನ ಕ್ಯಾನ್ಸರ್ ಅಂಶ ಸ್ತನ ಕ್ಯಾನ್ಸರ್ ಬೇರೆ ದೇಶಗಳಲ್ಲಿದೆ. ನಮ್ಮ ದೇಶದಲ್ಲಿ ಈಗಲೂ ಇರೋದು ಗರ್ಭಕೋಶದ ಕೊರಳಿನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದನ್ನ ಬಿಟ್ರೆ ನಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಸ್ತನ ಕ್ಯಾನ್ಸರ್. ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ಗೆ ಒಂದು ಅತಿ ಮುಖ್ಯ ಕಾರಣ ಅತಿ ಬೇಗ ಮದುವೆ ಆಗೋದು, ಬಹಳ ಜನದ ಜೊತೆ ಲೈಂಗಿಕ ಸಂಪರ್ಕ ಇಡೋದು, ನಮ್ಮ ನೈರ್ಮಲ್ಯವನ್ನ ಸರಿಯಾಗಿ ಶುಚಿತ್ವವನ್ನ ಸರಿಯಾಗಿ ಇಟ್ಕೊಳ್ತಾ ಇರೋದು, ಸಿಗರೇಟು, ತಂಬಾಕು ಇಂತಹ ಅಭ್ಯಾಸಗಳನ್ನ ಮಾಡೋದು. ಇದು ಎಲ್ಲ ಕಾರಣಗಳಿಂದ ಅವರಿಗೆ ಇವರೆಲ್ಲ ರಿಸ್ಕ್, ಇವರಿಗೆ ಬೇಗ ಬರುವ ಚಾನ್ಸಸ್ ಇರುತ್ತೆ.
ಸೊ ಇದು ಮೂಲವಾಗಿ ಇದಕ್ಕೆ ಕಾರಣ. ನೀವು ಎಲ್ಲ ಟಿವಿ ಚಾನೆಲ್ ಅಲ್ಲಿ ನೋಡ್ತಿದ್ವಿ, HPV ಎಲ್ಲರ ಬಾಯಲ್ಲೂ HPV ಇದೆ. HPV ಅಂದ್ರೆ ಒಂದು ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಈ ವೈರಸ್ ನಮ್ಮ ದೇಹದಲ್ಲಿ ಒಕ್ಕಿದಾಗ ಅದು ಬಹಳಷ್ಟು 7-9 ತರದ ಕ್ಯಾನ್ಸರ್ಸ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ ನಮಗೆ ತುಂಬಾ ತಲೆನೋವಾಗಿರೋದಂದ್ರೆ ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್. ಸೊ ಇದಕ್ಕೆ ವ್ಯಾಕ್ಸಿನ್ ಇದೆ, ಪ್ಯಾಪ್ಸ್ಮಿಯರ್ ಇದೆ. ಈ ಎರಡು ವಿಷಯಗಳನ್ನ ಯಾವ ಮಹಿಳೆ ಸರಿಯಾಗಿ ಮಾಡ್ತಾರೆ ಅವಳು ಖಂಡಿತವಾಗ್ಲೂ ಸಹ ಗರ್ಭಕೋಶ ಕೊರಳಿನ ಕ್ಯಾನ್ಸರ್ ಇಂದ ತಪ್ಪಿಸ್ಕೋಬಹುದು. ಮೊದಲನೇದಾಗಿ ವ್ಯಾಕ್ಸಿನ್ ಇದೆ. ಇದು ಬಹಳ ವರ್ಷದಿಂದ ಬಹಳಷ್ಟು ಮಹಿಳಾ ಹೋರಾಟಗಾರರ ಪ್ರತಿಫಲವಾಗಿ ಲಾಸ್ಟ್ ಟೈಮು ಸುಧಾಮೂರ್ತಿ ಅವರು ಅಧಿವೇಶನದಲ್ಲಿ ದನಿ ಎತ್ತಿ ಮಕ್ಕಳಿಗೆ ಗರ್ಭಕೋಶ ಕೊರಳಿನ ಕ್ಯಾನ್ಸರ್ ತಪ್ಪಿಸ್ಲಿಕ್ಕೆ ವ್ಯಾಕ್ಸಿನ್ ಕೊಡಬೇಕು ಅಂತ ಸೆಂಟ್ರಲ್ ಮಟ್ಟದಲ್ಲಿ ಹೋರಾಟ ಮಾಡಿದ್ದಕ್ಕೆ ಈಗ ಇದೆ ಘನ ಸರ್ಕಾರ ಇದನ್ನ ಚಾಲತಿ ಮಾಡಿದೆ. ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಈ ಲಸಿಕೆ ಲಭ್ಯವಾಗುತ್ತೆ. ನೋಡಿ, ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ಬೇಕಾಗತ್ತೆ ಮೇಡಮ್. ಈಗ ನೋಡಿ, ಯಾರು ಕೂಡ ಮುಂದೆ ಬರೋದಿಲ್ಲ ವ್ಯಾಕ್ಸಿನ್ ತಗೊಳ್ಬೇಕು ಅಂತ. ಈ ವ್ಯಾಕ್ಸಿನ್ ಸಾಮಾನ್ಯವಾಗಿ ಪ್ರೈವೇಟ್ ಅಲ್ಲೆಲ್ಲ ತಗೊಂಡ್ರೆ ನಿಮ್ಗೆ 7,000ದಿಂದ 10,000 ಆಗುತ್ತೆ. ಏಜ್ ಲಿಮಿಟ್ ಹೌದು, 9 ವರ್ಷದಿಂದ. ಈಗ ನೀವು ಪ್ರೈವೇಟ್ ಅಲ್ಲೆಲ್ಲ ತಗೊಂಡ್ರೆ 9 ವರ್ಷದಿಂದ ತಗೋಬಹುದು. ಸರ್ಕಾರದಲ್ಲಿ ಈಗ ಶುರು ಮಾಡ್ತಿರೋದವ್ರು 14 ವರ್ಷದ ನಂತರದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಶಾಲಾವಾರು ಅವರ ಒಂದು ಅಟೆಂಡೆನ್ಸ್ ನ ತಗೊಂಡು ಅಷ್ಟು ಮತ್ತೆ ಶಾಲೆ ಬಿಟ್ಟ ಮಕ್ಕಳು ಎಲ್ಲರನ್ನು ಸಹ ಕವರೇಜ್ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡು ಅದ್ರ ಪ್ರಕಾರ ಮಾಡ್ತಿದೆ. ಈಗ ಪ್ಲಾನಿಂಗ್, ಟ್ರೈನಿಂಗ್ ಎಲ್ಲ ನಡೆದಿದೆ. ಈಗ ವ್ಯಾಕ್ಸಿನ್ ಬರೋದಕ್ಕೆ ಕಾಯ್ತಿದ್ದೀವಿ. ವ್ಯಾಕ್ಸಿನ್ ಬಂದಿದ ತಕ್ಷಣ ಇದು ಶುರು ಆಗುತ್ತೆ. ಎಲ್ಲರೂ ಸಹ ಯಾವುದೇ ಭಯ ಇಲ್ಲದೆ ಈ ವ್ಯಾಕ್ಸಿನ್ ಅನ್ನ ನಿಮ್ಮ ಹೆಣ್ಣು ಮಕ್ಕಳಿಗೆ ಕೊಡ್ಸಿ. ನಾವು ದುಡ್ಡು ಕೊಟ್ಟು ಕೊಡಿಸ್ಬೇಕಾದ್ರೇನೆ ರಿಕ್ವೆಸ್ಟ್ ಮಾಡ್ತಿದ್ವಿ ತಾಯಿಯಂದ್ರಿಗೆ, ಒಂದು ಒಡವೆ ಮಾಡಿಸ್ತೀರಾ, ಒಂದು ಮದ್ವೆಗೆ ಒಂದು ದೊಡ್ಡ ಲೆಹಂಗಾ 1,000 ರೂಪಾಯಿ ಕೊಟ್ಟು ಕಳಿಸ್ತೀರಾ, ನಿಮ್ಮ ಮಗಳ ಜೀವನ ಉಳಿಯುತ್ತೆ, ವ್ಯಾಕ್ಸಿನ್ ಹಾಕ್ಸಿ ಅಂತ. ಈಗ ಸರ್ಕಾರನೇ ಮುಂದೆ ಬಂದು ಉಚಿತವಾಗಿ ಕೊಡ್ತಿದೆ. ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಅಥವಾ ತಪ್ಪು ಕಲ್ಪನೆಗಳನ್ನ ಇಟ್ಕೊಳ್ದಲೆ ನಿಮ್ಮ ಆಶಾ ಕಾರ್ಯಕರ್ತೆ, ನಿಮ್ಮ ಏರಿಯಾದ್ದು ಸಿಸ್ಟರ್ ಬಂದು ನಿಮ್ಗೆ ಇದು ವ್ಯಾಕ್ಸಿನ್ ನಿಮ್ಮ ಮಗುವಿಗೆ ಡ್ಯೂ ಇದೆ ಅಂದಾಗ ದಯವಿಟ್ಟು ಏನೋ ಕಾರಣ ಕೊಡದೆ ನಿಮ್ಮ ಮಗುವಿಗೆ ವ್ಯಾಕ್ಸಿನ್ ಕೊಡಿಸಿ. ಅದು ನಿಮ್ಮನ್ನ ಮಗುವನ್ನ ಕೊನೆಯ ಹಂತದಲ್ಲಿ ಕ್ಯಾನ್ಸರ್ಗೆ ಹೋಗೋದನ್ನ ತಪ್ಪುತ್ತೆ. ಇನ್ನೊಂದಿದೆ ಪ್ಯಾಪ್ಸ್ಮಿಯರ್ ಅಂತೀವಿ. ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು. ಯಾಕಂದ್ರೆ ಒಂದು ವ್ಯಾಕ್ಸಿನ್ ಅದೇನ್ ಹೇಳ್ತಾರಲ್ಲ, ಇನ್ನ ಕಾಯಿಲೆ ಬರುವ ಮುಂಚೆಯೇ ನಾವು ಅದಕ್ಕೆ ಒಂದು ಮದ್ದು ಮಾಡಿದಂಗೆ ಬರ್ದಲೆ ತಡೆಗಟ್ಟಕ್ಕೆ. ಪ್ಯಾಪ್ಸ್ಮಿಯರ್ ಅನ್ನೋದು ಅತಿ ಬೇಗ ನಾವು ಕ್ಯಾನ್ಸರ್ಗೆ ತಿರುಗುತ್ತಿರುವ ಗರ್ಭಕೋಶ ಕೊರಳನ್ನ ಅತಿ ಬೇಗ ಪತ್ತೆ ಹಚ್ಚುವಿಕೆಗೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ಮಹಿಳೆಯರು ಏನಿದ್ದೀರಾ, ಮದುವೆ ಆಗಿದೆ ಅಥವಾ ನೀವು ಲೈಂಗಿಕ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದೀರಾ ನಿಮ್ಮನ್ನ ಅಂದ್ರೆ ಖಂಡಿತವಾಗೂ 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡಿಸ್ಬೇಕು. ಎಲ್ಲಿ ಮಾಡಿಸ್ಬೇಕು? ಈಗ ನಮ್ಮಲ್ಲಿ ಅದನ್ನ ನೋಡ್ಲಿಕ್ಕೆ ಎಲ್ಲ ರೋಗಾಣುಶಾಸ್ತ್ರ ಎಲ್ಲ ಬೇಕು. ನಮ್ಮಲ್ಲಿ ರೋಗಾಣುಶಾಸ್ತ್ರ ವಿಭಾಗ ಇಲ್ದಲೇ ಇರೋದ್ರಿಂದ ನಮ್ಗೆ ಪ್ಯಾಥಾಲಜಿಸ್ಟ್ ಇಲ್ಲ. KVJ ಅಲ್ಲಿ ಇದ್ದಾರೆ, ಅವರು ಮಾಡ್ತಿದ್ದಾರೆ. ಬಟ್ ನಾನು ಸಹ ನನ್ನ ಕೈಲಾಗಿದ್ ಮಾಡ್ಲೇಬೇಕು ಈ ವಿಷಯದಲ್ಲಿ ಅಂತ ಕೆಲವು ಪ್ರೈವೇಟ್ ಲ್ಯಾಬ್ಗಳವರ ಜೊತೆ ಕೊಲಾಬ್ರೇಷನ್ ಮಾಡಿ ಪ್ಯಾಪ್ಸ್ಮಿಯರ್ ಕಿಟ್ಸ್ನೆಲ್ಲ ತರಿಸಿಟ್ಟಿದ್ದೀನಿ. ಸೊ ಒಂದ್ ಏನ್ 200-300-500 ರೂಪಾಯಿ ಆಗ್ಬಹುದು ಮಹಾ ಅಂದ್ರೂ. ಸೊ ನೀವು ನಮ್ಮಲ್ಲಿ ಬಂದು ನಾನು ಟೆಸ್ಟ್ ಸಂಪೂರ್ಣವಾಗಿ ಉಚಿತವಾಗಿ ತಕ್ಕೊಡ್ತೀನಿ. ಅದು ಗರ್ಭಕೋಶ ಕೊರಳಿನ ರಸಾಂಶವನ್ನ ತೆಗೆದು ಟೆಸ್ಟಿಗೆ ಕಳಿಸುವ. ಸೊ ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಸಹ ತೆಗೆದು ಕೊಡುವ ಸೌಲಭ್ಯ ಉಚಿತವಾಗಿದೆ. ಏನಂದ್ರೆ ಪರೀಕ್ಷೆಗೆ ಲ್ಯಾಬ್ಗೆ ಏನ್ ಖರ್ಚಾಗುತ್ತೆ KVJ ಅಲ್ಲಿ ಅಥವಾ ಯಾವ್ದಾದ್ರು ಪ್ರೈವೇಟ್ ಲ್ಯಾಬ್ ಅಲ್ಲಿ ಮಾಡಿಸ್ಕೋಬಹುದು. ಇದು 3 ವರ್ಷಕ್ಕೊಮ್ಮೆ ಮಾಡಿಸೋದು. 3 ವರ್ಷಕ್ಕೊಮ್ಮೆ ನೀವು ಅಷ್ಟು ಹಣ ಖರ್ಚು ಮಾಡ್ಬೋದು. ಸುಮ್ಮನೆ ಬೇಕರಿಗೆ ಹೋದ್ರೆ ಖರ್ಚು ಮಾಡ್ತೀವಿ. ಸೊ 3 ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿಸ್ಕೊಂಡು ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ಆಗಿ ಏನಾದ್ರೂ ಅದರಲ್ಲಿ ತೊಂದರೆ ಇದೆ ಅಂತ ಬಂದ್ರೆ ಆದಷ್ಟು ಬೇಗ ಪಿಕ್ ಆಗುತ್ತೆ. ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗೂ ಬದುಕ್ತೀರಾ. ಅದನ್ನ ಬಿಟ್ಟು ಕೊನೆಯವರೆಗೂ ಸುಮ್ಮನೆ ಇದ್ದು ಅದು ಎಲ್ಲ ಆರ್ಗನ್ ಸ್ಪ್ರೆಡ್ ಆದಾಗ ಕರೆಂಟ್ ಕೊಡಿಸ್ಕೋಬೇಕು, ರೇಡಿಯೇಷನ್ ಥೆರಪಿ ತಗೋಬೇಕು, ಕೀಮೋಥೆರಪಿ ತಗೋಬೇಕು, ಕೂದಲು ಉದುರುತ್ತೆ, ನೀವು ವೀಕ್ ಆಗ್ತೀರಾ. ಆ ಹಂತಕ್ಕೆ ಕ್ಯಾನ್ಸರ್ನ ಹೋಗಕ್ಕೆ ಬಿಡಬೇಡಿ. ನಿಮ್ಗೆ ಅಕಸ್ಮಾತ್ ಕ್ಯಾನ್ಸರ್ ಬಂದ್ರು ಮೊದಲ ಹಂತದಲ್ಲೇ ಪತ್ತೆ ಹಚ್ಚಲಿಕ್ಕೆ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ನೀವು ಖಂಡಿತವಾಗ್ಲೂ ತೋರಿಸ್ಕೋಬಹುದು. 3 ವರ್ಷಕ್ಕೊಮ್ಮೆ 60 ವರ್ಷದವರೆಗೂ ಮಾಡಿಸ್ಕೊಳ್ತಾ ಇದ್ರೆ
ಬಹುತೇಕ ನೀವು ಕ್ಯಾನ್ಸರ್ ಫ್ರೀ ಆಗಿ ಬದುಕಲಿಕ್ಕೆ ಒಂದು ಅವಕಾಶ ಆಗುತ್ತೆ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಈಗ ಮದುವೆ ಆದ್ಮೇಲೆ 2 ಮಕ್ಳು ಸಾಕು ಅಂತ ಆಪರೇಷನ್ ಮಾಡ್ಬೇಕು ಅಂತೇಳಿ ನೀವು ಹೇಳಿದ್ರು ಕೂಡ ಬೇಡ, ನನ್ ಗಂಡನ ಜೊತೆ ಕೇಳ್ಬೇಕು ಅಂತ ಹೇಳ್ತಾರೆ. ಎಜುಕೇಟೆಡ್ ಆಗಿದ್ರು ಕೂಡ ಗಂಡನ ಜೊತೆ ಕೇಳ್ಬೇಕು ಅಂತ ಹೇಳ್ತಾರೆ. ಸೇಫ್ಟಿ ಪರ್ಪಸ್ ಯೂಸ್ ಮಾಡೋಣ ಅಂದ್ರೆ ಅದು ಕೂಡ ಬೇಡ ಅಂತ ಹೇಳ್ತಾರೆ ಅಂತ. ಸೊ ಹಾಗಾಗಿ ಅದರ ಬಗ್ಗೆ ಜನರಿಗೆ ಹೇಗೆ ನೀವು ರೆಫರ್ ಮಾಡಿ? ಇದೊಂದು ಸುಳ್ಯದಲ್ಲಿ ತುಂಬಾ ಹಿಂದುಳಿದ ವಿಷಯ. ಕುಟುಂಬ ಕಲ್ಯಾಣ ಯೋಜನೆ ಅಂತ ಏನಿದೆ ಅದರಲ್ಲಿ ತುಂಬಾ 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 ಹಿಂದುಳಿದಿದೆ ಸುಳ್ಯ ತಾಲೂಕು. ಯಾಕಂದ್ರೆ ನಾನು ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ತಿಂಗಳಿಗೆ ಕರೆಂಟ್ ಆಪರೇಷನ್ ಕ್ಯಾಂಪ್ ಅಂತ ಬರುತ್ತೆ. ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಬರುತ್ತೆ. ನಮ್ಮ ನರ್ಸರು ಡ್ಯೂಟಿ ಮಾಡ್ತಾರೆ. ಅದಕ್ಕೆ ಈ ತಿಂಗಳಿಗೆ ಅದು ಏನು ಕ್ಷೇತ್ರ ಸಿಬ್ಬಂದಿ, ನಾನೊಂದು ರಿಜಿಸ್ಟ್ರೇಟ್ ಇದ್ದೀನಿ, ನನ್ನಲ್ಲಿ ಬಾಣಂತಿಯರು ಏನಿರ್ತಾರೆ ಇಲ್ಲೇ ಕೌನ್ಸಿಲ್ ಮಾಡಿ ಅವ್ರ ನೇಮ್ಸ್ ಎಲ್ಲ ಬರೆದು ಅವರಿಗೆ ಫೋನ್ ಮಾಡಿ ಕ್ಯಾಂಪ್ ಎಲ್ಲ ಅನೌನ್ಸ್ ಮಾಡಿದ್ಮೇಲೆ ಇಷ್ಟೆಲ್ಲ ಕೋಆರ್ಡಿನೇಷನ್ ಎಫರ್ಟ್ಸ್ ನಾವು ಹಾಕಿದ್ರು ಬರೋದು 4, 3, 2. ಎಷ್ಟೋ ಸತಿ ಈ ಸತಿ ಕ್ಯಾಂಪಿಗೆ ಜನನೇ ಇಲ್ಲ ಅಂತ ಕ್ಯಾಂಪ್ ಕ್ಯಾನ್ಸಲ್ ಆಗ್ತದೆ. ಇದೇ ಆಪರೇಷನ್ ನೀವು ಪ್ರೈವೇಟಲ್ಲಿ ಮಾಡಿದ್ರೆ 50,000ಕ್ಕಿಂತ ಜಾಸ್ತಿ ಆಗುತ್ತೆ. ಸರ್ಕಾರ ಅಷ್ಟು ಉಚಿತವಾಗಿ ಕೊಡ್ತಿದೆ ಅಂದ್ರೂ ಬರ್ತೀವಿ. ಅದೇ ಜನ ನನ್ನ ಹತ್ರ ತಿಂಗಳಿಗೆ 15ಕ್ಕಿಂತ 20 ಜನ ಗರ್ಭಪಾತಕ್ಕೆ ಬರ್ತಿದ್ದಾರೆ. ಗರ್ಭಪಾತಕ್ಕೆ ಬರಕ್ಕೆ ನಿಮಗೆ ಧೈರ್ಯ ಇದೆ, ಮಕ್ಕಳು ಬೇಡ, ನಿಮಗೆ ಮಕ್ಕಳು ಬೇಡ ಅಂದ್ರೆ ನೀವು ಅದನ್ನ ತಡೆಗಟ್ಟಕ್ಕೆ ಏನಾದ್ರೂ ಮಾಡ್ಬೇಕಲ್ಲ. 42 ವರ್ಷ ಆದ್ರೂ ಬರ್ತೀರಾ, 50 ವರ್ಷ ಅವ್ರು ಮುಟ್ಟು ಕೊನೆ ಆಗುವವರೆಗೂ ಗರ್ಭಪಾತಕ್ಕೆ ಬರ್ತಾನೆ ಇರ್ತಾರೆ. ನಾವು ಎಷ್ಟು ಹೇಳಿದ್ರು ಆಪರೇಷನ್ಗೆ ರೆಡಿ ಇರುತ್ತೆ. ನೀವು ಕೇಳಿದ ಪ್ರಶ್ನೆ ನಾನು ನಿಮ್ಗೆ ಅವತ್ತು ಹೇಳಿದೆ. ಆಕ್ಚುಲಿ ನಮ್ಮ ಗಣತಂತ್ರ ದಿನ, ಗಣರಾಜ್ಯೋತ್ಸವ ದಿನ ಎಲ್ಲ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದಾಗ ನಾರಿ ಶಕ್ತಿ ಅಂತ ಪೆರೇಡ್ ಚಿತ್ರಗಳನ್ನೆಲ್ಲ ಹಾಕ್ತಾ ಇದ್ರು. ನನಗೆ ಸ್ವಲ್ಪ ಇದೆಲ್ಲ ನಾನು ಮನಸ್ಸಲ್ಲಿ ಕೋರಿಲೇಟ್ ಮಾಡ್ಕೊಡ್ತೀನಿ. ಅದೇ ದಿನ ನಮ್ಮಲ್ಲಿ ಒಂದು ಹೆರಿಗೆ, ಅದು 4ನೇ ಹೆರಿಗೆ ಆದ್ರೆ ಮಕ್ಕಳಾಗ್ತಕ್ಕ ಆಪರೇಷನ್. ಜಾತಿ ಧರ್ಮವನ್ನ ಮೀರಿದ ವಿಷಯ. ಬಹಳಷ್ಟು ಜನ ಅದನ್ನ ನನಗೆ ಕೇಳ್ತಾರೆ. ನಾನು ಈ ತರ ಹೇಳಿದಾಗ ಆ ಸಮುದಾಯದವರ, ಈ ಸಮುದಾಯದವರು, ಎಲ್ಲಾ ಸಮುದಾಯದಲ್ಲೂ ಈ ತರ ಜನ ಇದ್ದಾರೆ. 4ನೇದು ಅಂತ ಹೇಳೋದು. ಸರಿ, ಕಾಪರ್ಟಿ ಹಾಕೋಣ, ಆಪರೇಷನ್ ಬೇಡ ಅಂದ್ರೆ ಕಾಪರ್ಟಿ ಹಾಕ್ತಿದೆ ಅಂದ್ರೆ ನನ್ನ ಗಂಡನ್ ಕೇಳ್ಬೇಕು, ಮೇಡಮ್ ಅಂತ ಏನ್ ಓದಿದ್ಯಾಮ್ಮ ಅಂದ್ರೆ ಡಿಪ್ಲೊಮಾ ಓದಿದೀನಿ ಅಂತ. ಒಬ್ಬ ಡಿಪ್ಲೊಮಾ ಓದಿರುವ ಮಹಿಳೆ ಬೆಳಗ್ಗೆ ತಿಂಡಿ ಏನ್ ಮಾಡ್ಬೇಕಂದ್ರೇನೆ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲೆಲ್ಲ ಹೆಂಡತಿ ಡಿಸಿಷನ್ ರೈಟ್ ಅಲ್ವಾ? ಹೌದು, ಹೆಂಡತಿ ಬ್ರೆಡ್ ಕೊಟ್ರು ಗಂಡ ತಿಂದೋಗ್ತಾನೆ, ಒಂದ್ ಹೆಸರು ಕಾಳು ಕೊಟ್ರು ತಿಂದೋಗ್ತಾನೆ. ಅಂತದ್ರಲ್ಲಿ ಅವಳ ಕುಟುಂಬಕ್ಕೆ ಎಷ್ಟು ಮಕ್ಕಳು ಬೇಕಂತ ನಿರ್ಧಾರ ಮಾಡ್ಬೇಕಂದ್ರೆ ಓಕೆ, ಸಹಮತದಲ್ಲಿ ಹೋಗ್ತಾರೆ, ಗಂಡ ಹೆಂಡತಿ ಮಾತಾಡ್ತಾರೆ ಅಂದ್ರೆ ಅದರ ಗಂಡನ ಬಗ್ಗೆ ಭಯ. ಅವನಿಗೆ ಹೆಣ್ಣು ಈಗಲೂ ಸಹ ಒಂದು ಹೆರಿಗೆಯ ಯಂತ್ರ. ಅವಳು ಹೆರಿಗೆ ಆಗುವುದನ್ನ ನಿಲ್ಲಿಸಿದ್ರೆ ಅವನು ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ ಎಂಬ ಭಯ ಈಗಲೂ ಸಹ ಇಲ್ಲಿ ಸುತ್ತಮುತ್ತ ಬಹಳಷ್ಟು ಜನರಿಗೆ ಇದು ಯಾವುದೇ ಒಂದು ಸಮುದಾಯ, ಜಾತಿ, ಧರ್ಮಕ್ಕಲ್ಲ, ಎಲ್ಲ ಧರ್ಮಗಳಲ್ಲೂ ಇದೆ. ವಿದ್ಯಾವಂತರು ಸಹ 3ನೇ ಮಕ್ಕಳು, 4ನೇ ಮಕ್ಕಳು, ಕೊನೆಗಾಗಿ ಹೇಳಿದ್ನಲ್ಲ ಡಿಪ್ಲೊಮಾ, ಕೊನೆಗೆ ಅವಳು ಏನು ಹೇಳಿ, ಮೇಡಮ್ ನಾನು ಪ್ರಾಪರ್ಟಿ ಹಾಕಿಸ್ಕೊಂಡ್ರೆ ನನ್ನ ಗಂಡನ ಗೊತ್ತಾಗಲ್ಲ ಮೇಡಮ್ ಅಂತ. ನೀನು ಮೇಂಟೈನ್ ಮಾಡಿದ್ರೆ ಗೊತ್ತು ಮೇಡಮ್, ಅವ್ರಿಗೆ ಹೇಳ್ಬೇಡಿ, ಹೇಳ್ದೆ ಹಾಕಿ ನನಗೂ ಮಗು ಎತ್ತು ಸಾಕಾಗಿದೆ. ಈ ಥರ ಹೆಣ್ಣು, ಅದು ಡಿಪ್ಲೊಮಾ ಓದಿರೋ ಹೆಣ್ಣು ಹೇಳ್ತಾ ಇದ್ದಾಳೆ. ನಾವು ಯಾವ ನಾರಿ ಶಕ್ತಿಯನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ. ಒಂದ್ಸತಿ 8ನೇ ಮಗು, 9ನೇ ಮಗು, ಲಾಸ್ಟ್ 2 months ಆಗಿ 9ನೇ ಮಗುಗೆ ಗರ್ಭಪಾತಕ್ಕೆ ಬಂದಿದೆ. ಇನ್ನೊಂದು ತಮಾಷೆ ಅಂದ್ರೆ 35 ವರ್ಷದ ಮಹಿಳೆ, 35 ವರ್ಷದ ಮಹಿಳೆ 8ನೇ ಬಾರಿ ಗರ್ಭಿಣಿಯಾಗಿ ಅವಳಿಗೆ ಗರ್ಭಪಾತ ಆಗಿದೆ. ಅದ್ರಲ್ಲಿ ಅವಳಿಗೆ ಗೊತ್ತಾಗಿಲ್ಲ. ಹಾಗಾಗಿ ಏನಂದ್ರೆ ಗರ್ಭಪಾತಕ್ಕೆ ಬರುವ ಮುಂಚೆ ಗರ್ಭವನ್ನ ತಡೆಗಟ್ಟಲಿಕ್ಕೆ ನಾವೇನ್ ಮಾಡ್ಬೇಕಂತ ನೋಡ್ಬೋದು. ಈಗ ಪ್ರತಿ ತಿಂಗಳು ಕ್ಯಾಂಪ್ ನಡೆಯುತ್ತೆ. ಕ್ಯಾಂಪಲ್ಲಿ ಬಂದು ನೀವು ಕರೆಂಟ್ ಆಪರೇಷನ್ ಮಾಡಿಸ್ಬೋದು. ಅದು ಉಚಿತವಾಗಿರುತ್ತೆ, ಸೇಫ್ ಇರುತ್ತೆ. ಒಂದು ದಿನ ಪೂರ್ತಿ ನಾವು ನಿಮ್ಮನ್ನು ನೋಡಿಕೊಂಡು ಕಳಿಸ್ತೀವಿ. 2ನೇದಾಗಿ ನಿಮಗೆ ಕರೆಂಟ್ ಆಪರೇಷನ್, ಲ್ಯಾಪ್ರೋಸ್ಕೋಪಿಕ್ ಭಯ ಅಂದರೆ ಕೈ ಆಪರೇಷನ್ ಅಂತ ಏನು ಹೇಳ್ತೀವಿ, ಓಪನ್ ಇರ್ತದೆ, ಅದನ್ನು ನಾವು ನೀವು ಯಾವಾಗಾದ್ರೂ ಬಂದು ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ನಮಗೆ ಆಪರೇಷನ್ ಅಂದ್ರೇ ಭಯ, ಬೇಡ, ಹೆರಿಗೆ ನಂತರ IUCD ಅಂತೀವಿ, ಅಂದರೆ ಏನು ಕಾಪರ್ಟಿ ಮಂಕಿ ಅಂತ, ಅದನ್ನು ಹಾಕಿಸ್ಕೊಂಡು 5 ವರ್ಷದ 10 ವರ್ಷದಿದೆ, ಅದನ್ನು ಹಾಕಿಸ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ಹೆರಿಗೆ ಆದಮೇಲೆ ಕಾಪರ್ಟಿ ಹಾಕಿಸ್ಕೊಂಡು ಅದನ್ನೇ 10 ವರ್ಷಕ್ಕೆ ಹೆರಿಗೆಗಳ ಥರ ಬೇರೆ ಬೇರೆ ಚೇಂಜ್ ಮಾಡಿಸ್ಕೊಂಡು 50 ವರ್ಷದವರೆಗೂ ಸಹ ಅವರು ಮುಟ್ಟು ನಿಲ್ಲುವವರೆಗೂ ಅವರು ಮತ್ತೆ ಗರ್ಭಿಣಿ ಆಗ್ದಂಗೆ ನೋಡ್ಕೋತಾರೆ ಸಿಟಿಯಲ್ಲಿ. ಸೊ ಅದನ್ನು ಸಹ ನೀವು ಮಾಡ್ಕೋಬೋದು.
ಅವ್ರ ಅನೈತಿಕ ಸಂಬಂಧ ಅವಳು ಗರ್ಭಿಣಿ ಆಗ್ತಿದ್ದಾಳೆ, ಅವಳಿಗೆ 7 ತಿಂಗಳು 8 ತಿಂಗಳಾದ್ಮೇಲೆ ಏನೋ ಮನೆಯಲ್ಲಿ ನಡೀತಾ ಇದೆ, ಅವ್ರಿಬ್ರು ಮದ್ವೆ ಮಾಡಿಸಿ ಆಗ ಅವಳನ್ನ ಕರ್ಕೊ ಬರ್ತಾರೆ. ಮೊನ್ನೆ ಒಬ್ರು ಬಂದಿದ್ದಾರೆ 42 years old. ಮದ್ವೆ ಯಾವಾಗ ಆಗಿದೆ ಅಂದ್ರೆ ಮೊನ್ನೆ ಶುಕ್ರವಾರ ಮದ್ವೆ ಆಗಿದೆ. ಇವಾಗ ಅವಳು 32ನೇ ವಾರದ ಗರ್ಭಿಣಿ. ಅವಳು B ನೆಗೆಟಿವ್ ಬ್ಲಡ್ ಗ್ರೂಪ್. 42 ವರ್ಷಕ್ಕೆ BP, ಶುಗರ್, ಥೈರಾಯ್ಡ್ ಎಲ್ಲಾ ಕಾಯಿಲೆ ಬಂದಿರುತ್ತೆ. ನೀನು 32 ವಾರದಲ್ಲಿ ನಮ್ಮ ಹತ್ರ ಬಂದ್ರೆ ನಾವು ಹೇಗೆ ಅವ್ರಿಗೆ ಚಿಕಿತ್ಸೆ ಮಾಡೋದು? ಅವಾಗೆ ಸಮಸ್ಯೆಗಳಾಗೋದು. ಇದೇ ತರ ಬಹಳಷ್ಟು ಅನೈತಿಕ ಸಂಬಂಧಗಳಾಗಿರುತ್ತೆ. ಒಂದಷ್ಟು ಮದುವೆಗಳಾಗಿ ಅವ್ರ ಅಂದ್ರೆ 7 ತಿಂಗಳು 8 ತಿಂಗಳು 6 ತಿಂಗಳು ಗರ್ಭಿಣಿಯಾದಾಗ ಮನೆಯವ್ರಿಗೆ ಗೊತ್ತಾಗಿ ಮದ್ವೆ ಮಾಡಿ ಒಂದಷ್ಟು ಜನ ಬರ್ತಿದ್ದಾರೆ. ಅದೊಂದು 50% ಆಗ್ತಿದೆ. ಇನ್ನೊಂದು 50% ಅಲ್ಲಿ ಒಂದು 25% ಪೋಕ್ಸೋ, ಹದಿಹರೆಯದ ಮಕ್ಕಳನ್ನ ಲೈಂಗಿಕವಾಗಿ ಉಪಯೋಗಿಸೋದು. ಇನ್ನೊಂದಷ್ಟು ಹೆಣ್ಣು ಮಕ್ಕಳೇ ತಾವಾಗಿ ಹೋಗಿರ್ತಾರೆ ಪ್ರೀತಿ ಪ್ರೇಮ ಈ ವಿಷಯಗಳಲ್ಲಿ. ಆ ವ್ಯಕ್ತಿ ಏನ್ ಅವಳನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾನೆ, ಅವನ ಡಿಸೈರ್ ಮುಗಿದ್ಮೇಲೆ ಅವಳಿಗೆ ಕೈ ಬಿಡ್ತಿದ್ದಾನೆ. ಈ ಹೆಣ್ಣು ಮಕ್ಕಳು ಸಹ ಹೋರಾಟಕ್ಕೂ ಹೋಗ್ತಿಲ್ಲ. ಕೆಲವರು ಆಯ್ತು ನನ್ನ ಹಣೆ ಬರಹ ಬಿಡಿ ಅಂತ ಮಗುನ ಸಾಕ್ತೀನಿ ಅಂತ ಎತ್ಕೊಂಡು ಹೋಗಿರೋರು ಉಂಟು, ಎಲ್ಲರೂ ಬೇಡ ಅಂದಿರೋರು ಉಂಟು. ಈ ತರ ಸಮಸ್ಯೆಗಳು ಆಗ್ತಿದೆ. ನಾವು ಯೋಚನೆ ಮಾಡ್ಬೇಕಾಗಿರೋದು ಆ ಮಗುವಿನ ಭವಿಷ್ಯ. ಆ ಅನೈತಿಕ ಸಂಬಂಧದಲ್ಲಿ ಅಪ್ಪನಿಗೆ ಬೇಡವಾದ, ಅಮ್ಮನಿಗೆ ಭಾರವಾದ ಮಗು ಮುಂದೆ ಹೇಗೆ ಜೀವನ ಮಾಡುತ್ತೆ? ನಿಮಗೆ ನಿಮ್ಮ ಒಂದು ಖುಷಿಗೆ, ನಿಮ್ಮ ಒಂದು ಇದಕ್ಕೆ ಮಗುವನ್ನ ಹುಟ್ಟಿಸುವುದು ತಪ್ಪು. ಅಥವಾ ಅಕಸ್ಮಾತ್ ನೀವು ಮಾಡ್ತಾ ಇದ್ದೀರಾ ಅಂದ್ರೂ ಸಹ ಅದು ಈಗ ಮದ್ವೆ ಆದ್ರೂ ಮಾಡ್ಕೊಂಡು ಅದಕ್ಕೊಂದು ಜೀವನ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಅದು ಒಂದು ಸಮಾಜಕ್ಕೆ ಅದರಿಂದ ನಿಮ್ಗೆ ಏನೇನ್ ಇನ್ಫೆಕ್ಷನ್ ಬಂತಿದೆ ಅಂತಾನು ಯೋಚನೆ ಮಾಡ್ಬೇಕು. HIV, HBS, AGV, ಸಿಫಿಲಿಸ್ ಏನೇನ್ ಕಾಯಿಲೆಗಳು ಬರ್ತಿದೆ ಅಂತಾನು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಆದಷ್ಟು ಈ ನೈತಿಕ ಸಂಬಂಧಗಳು, ಈ ಹೆಣ್ಣು ಮಕ್ಕಳು ಈಸಿಯಾಗಿ ಸಿಗ್ತಾರೆ ಅಂತ ಯಾರು ಈ ಗಂಡಸರು ಅವರನ್ನ ಗಾಳಕ್ಕೆ ಹಾಕ್ತಿದ್ದಾರೆ, ಆ ಗಾಳಕ್ಕೆ ಬೀಳದಂಗೆ ನಿಮ್ಮನ್ನ ನೀವು ಸುರಕ್ಷತೆ ಮಾಡ್ಕೊಳ್ಳೋದು ಸಹ ಪ್ರತಿ ಹೆಣ್ಣಿನ ಜವಾಬ್ದಾರಿ. ಓಕೆ, ಕೊನೆಯದಾಗಿ ಕೇಳೋದಾದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಸ್ತ್ರೀರೋಗ ತಜ್ಞಾಗಿ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಾ? ಏನೆಲ್ಲ ಜನ ಬರ್ಬೋದು ನಿಮ್ಮ ಹತ್ರ ಅಂತ? ನಾವು ಹೆರಿಗೆಗೆ ಸಂಬಂಧಪಟ್ಟಂಗೆ ಎಲ್ಲಾ ತರದ, ಆದಷ್ಟು ಮಂಗಳೂರಿಗೆ ಕಳಿಸ್ದಂಗೆ ಏನೇನು ನಮ್ಮಲ್ಲೇ ಮಾಡ್ಬೇಕು ಎಲ್ಲಾ ತರದ ಹೆರಿಗೆಗಳನ್ನ ನಾವು ಮಾಡ್ತಾ ಇದೀವಿ. ಸೊ ಸಿಸೇರಿಯನ್ ಇರ್ಬೋದು, ಸಹಜ ಹೆರಿಗೆಗಳಿರ್ಬೋದು, 35 ವಾರಕ್ಕೆ ಮೇಲ್ಪಟ್ಟ ಯಾವುದೇ ಗರ್ಭಿಣಿಯಾಗಿ ಹೆರಿಗೆ ಮಾಡುವುದಿರ್ಬೋದು, ಅವರಿಗೆ ಗರ್ಭಪೂರ್ವ ಎಲ್ಲ ಒಂದು ಉಚಿತ ಸಲಹೆ ಸಮಾಲೋಚನೆ. ಮತ್ತೆ ನಮ್ಮ ಹತ್ರ ಯಾವುದೇ ರೋಗಿ ಬಂದ್ರು ನಿಮ್ಮ ಹತ್ರ ಎಷ್ಟು ಮಾತಾಡಿದ್ರೆ ಅಷ್ಟೇ, ಇವನ್ ಅವ್ರಿಗೂ ಹೇಳ್ತೀವಿ ನಾವು, ಸುಮ್ಮನೆ ಚೀಟಿ ಬರ್ದು ಕಳ್ಸೋದಿಲ್ಲ. ಅವ್ರ ಶುಗರು, BP, ಥೈರಾಯ್ಡ್, ರಕ್ತಹೀನತೆ, ಮತ್ತೆ ಫಿಟ್ಸ್ ಇರೋ ಪೇಷಂಟ್ಸ್, ಹಾರ್ಟ್ ಸಮಸ್ಯೆ, ನರವ್ಯೂಹದ ಸಮಸ್ಯೆ, ಎಲ್ಲ ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಎಲ್ಲರಿಗೂ ಸಹ ಅವರ ಆರೋಗ್ಯ ಕ್ರಮ ಇರ್ಬೋದು, ಅವ್ರು ಏನು ತಿನ್ಬೇಕು, ಅವ್ರು ಹೇಗೆ ಲೈಫ್ ಸ್ಟೈಲ್ ಮೇಂಟೈನ್, ಯಾವ ತಿಂಗಳಿಗೆ ಚೆಕಪ್ಪಿಗೆ ಬರ್ಬೇಕು, ಯಾವ್ದ್ರಿಂದ ಅವ್ರ ಮಗುವಿಗೆ ತೊಂದರೆ ಆಗ್ಬೋದು, ಎಲ್ಲ ಮಾಹಿತಿಯನ್ನ ನೀಡ್ತೀವಿ. ಅದಕ್ಕೆ ಸಖತ್ ಚಿಕಿತ್ಸೆಯನ್ನ ನೀಡ್ತಾ ಇದ್ದೀವಿ. ಮತ್ತೆ ಎಲ್ಲ ರಕ್ತ ಪರೀಕ್ಷೆಗಳು ನಮ್ಮಲ್ಲಿದೆ. ಸ್ಕ್ಯಾನಿಂಗ್ ಒಂದು ನಮ್ಮಲ್ಲಿಲ್ಲ, ಸ್ಕ್ಯಾನಿಂಗ್ ಒಂದಕ್ಕೆ ನಾವು ಹೊರಗಡೆ ಕಳಿಸ್ಬೇಕಾಗುತ್ತೆ. ಅದು ಬಿಟ್ರೆ ಹೆರಿಗೆ, ಸಹಜ ಹೆರಿಗೆ ಮತ್ತೆ ಶಸ್ತ್ರಚಿಕಿತ್ಸೆಗಳು ನಾವು ಮಾಡ್ತಿದ್ದೀವಿ. ಮತ್ತೆ ಮುಟ್ಟಿನ ಸಂಬಂಧ ಏನೇ ಸಮಸ್ಯೆಗಳಿರಬಹುದು, ಹೆಚ್ಚಿಗೆ ಬ್ಲೀಡಿಂಗ್ ಆಗೋದು, ಕಮ್ಮಿ ಬ್ಲೀಡಿಂಗ್ ಆಗ್ಬೋದು, ಗರ್ಭಕೋಶದ ಗಡ್ಡೆ ಇರ್ಬೋದು, ಗರ್ಭಕೋಶ ಜಾರಿರೋದು, ಕ್ಯಾನ್ಸರ್ ಸ್ಕ್ರೀನಿಂಗ್ ಇರ್ಬೋದು, ಸ್ತನ ಕ್ಯಾನ್ಸರ್ನ ಸಂಬಂಧಪಟ್ಟ ಸಮಸ್ಯೆಗಳಿರಬಹುದು, ಅಥವಾ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಈ ಬಿಳಿ ಮುಟ್ಟು ಸಮಸ್ಯೆ ಬರೋದು, ಅಥವಾ ಮೂಡ್ ಸ್ವಿಂಗ್ಸ್ ಬರೋದು, PCOD ಸಮಸ್ಯೆ ಬರೋದು, ಮತ್ತೆ ತುಂಬಾ ಜನ ಇನ್ಫೆಕ್ಷನ್ಸ್ ಅಂತಾನು ಬರ್ತಾರೆ ನಮ್ಮಲ್ಲಿ. ಬಿಳಿ ಮುಟ್ಟು, ಹರ್ಪಿಸ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಇಲ್ಲಿ. ಅದು ಎಲ್ಲ ಈ ಅನೈತಿಕ ಸಂಬಂಧಗಳಿಂದಾನೇ ಬರ್ತಾ ಇರೋದು. ಬಹಳಷ್ಟು ಇನ್ಫೆಕ್ಷನ್ಸ್, ಹರ್ಪಿಸ್ ಅಂತ ಇನ್ಫೆಕ್ಷನ್, HIV ಅಂತ ಇನ್ಫೆಕ್ಷನ್ಸ್ ಎಲ್ಲ ಬರ್ಬೇಕಂದ್ರೆ ಇವರ ಇಲ್ಲಿಗಲ್ ಸೆಕ್ಷುವಲ್ ಇದ್ರಿಂದ ಬರ್ತಿದೆ. ಹಾಗಾಗಿ ಅವರಿಗೆ ಎಜುಕೇಶನ್ ಸಹ ನಾವು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಸರ್ವಿಸಸ್ ನಾವು ಸ್ತ್ರೀ ರೋಗ ತಜ್ಞೆಯಾಗಿ ನಮ್ಮ ಆಸ್ಪತ್ರೆಯಲ್ಲಿ ನೀಡ್ತಿದೀವಿ. ಅದ್ರ ಜೊತೆ ಫ್ಯಾಮಿಲಿ ಪ್ಲಾನಿಂಗ್, ಕಾಪರ್ಟಿಯಿಂದ ಹಿಡಿದು ಮಕ್ಕಳಾಗ್ದಂಗೆ ಆಪರೇಷನ್ ಮಾಡ್ಸೋದ್ರಿಂದ, ಇವನ್ ನಮ್ಮ ನವೀನ್ ಸರ್ ಗಂಡಸರಿಗೂ ಸಹ ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಸ್ಕೊಳ್ತಾರೆ ಅಂದ್ರೆ ಅದನ್ನು ಸಹ ಮಾಡ್ಕೊಡ್ತಿದ್ದಾರೆ. ಹಾಗಾಗಿ ಕುಟುಂಬ ಕಲ್ಯಾಣ ಯೋಜನೆಗಳು ಎಲ್ಲವನ್ನೂ ಸಹ ನಾವು, ಅದ್ರ ಜೊತೆ ನಾವು ಹೆಲ್ತ್ ಅವೇರ್ನೆಸ್ ಕೂಡ ಮಾಡ್ತೀವಿ. ಅವಾಗ ನಮ್ಗೆ ಅವಕಾಶ ಸಿಕ್ಕಾಗ ಆಸ್ಪತ್ರೆಯಲ್ಲಿ ಅಥವಾ ಹೊರಗಡೆ ಹೋಗಿ ಹಳ್ಳಿ ಮಟ್ಟದಲ್ಲಿ ಈ ತರ ಮಾಹಿತಿ ಕಾರ್ಯಾಗಾರಗಳು, ಯಾಕೆಂದ್ರೆ ಯಾವಾಗ ಮಾಹಿತಿ ಸಿಗುತ್ತೆ ಅವಾಗ ಅವ್ರ ಆರೋಗ್ಯ ಅವ್ರ ಕೈಲಿರುತ್ತೆ. ಓಕೆ, ಇವಾಗ ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮೇಡಮ್. ಕೊನೆಯದಾಗಿ ಮಹಿಳಾ ದಿನಾಚರಣೆ February 8. ಸೊ ಹಾಗಾಗಿ ನಿಮ್ಮ ಮಾತಿನ ಪ್ರಕಾರ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಯಾವ ರೀತಿ ಇರ್ಬೋದು ಅಂತ ಒಂದು ಶಾರ್ಟ್ ಆಗಿ ಹೇಳಿಬಿಡಿ ಅಂತ. ಸೊಲ್ಯೂಷನ್ ಒಂದು, ಎಲ್ಲ ಹೆಣ್ಣು ಮಕ್ಕಳು ಅವರ ಮನೆಗೆ ಅವ್ರಿಗೆ ದನಿ ಆಗ್ಬೇಕು. ಫಸ್ಟ್ ಆಫ್ ಆಲ್ ನನಗೇನ್ ಸರಿ, ನನಗೇನ್ ತಪ್ಪು,
ನನ್ನ ಜೀವನದ ನಿರ್ಧಾರವನ್ನ ನಾನು ತಗೊಳ್ತೀವಿ. ಯಾವಾಗ್ಲೂ ಒಂದೇ ಕೈಯಲ್ಲಿ ಚಪ್ಪಾಳೆ ಆಗಲ್ಲ. ಗಂಡ ಬೇಕು, ಅಪ್ಪ ಬೇಕು, ತಮ್ಮ ಬೇಕು, ಅಣ್ಣ ಬೇಕು. ಬಟ್ ನಿಮ್ಮ ಸರಿಯಾದ ನಿರ್ಧಾರ ನೀವು ತಗೋತಿದ್ದೀವಿ ಅಂದಾಗ ಬೆಂಬಲಕ್ಕೆ ಕುಟುಂಬ ನಿಲ್ಲುವಂತೆ ನೀವು ನಿಮ್ಮ ಜೀವನವನ್ನ ರೂಪಿಸ್ಕೋಬೇಕು. ಬಹಳಷ್ಟು ಪ್ರಾಬ್ಲಮ್ ಆಗ್ತಿರೋದಲ್ಲೇನೆ. ಅವ್ರಿಗೆ ಏನ್ ಬೇಕಂತ ಡಿಸೈಡೇ ಮಾಡ್ತಿಲ್ಲ. ಪ್ರತಿಯೊಂದಕ್ಕೂ ಹಿಂಗ್ ಗಂಡನ ಕಡೆ ತಿರುಗಿ ನೋಡ್ತಾರೆ. ನಾನು ಮ್ಯಾಕ್ಸಿಮಮ್ ಗಂಡನ್ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಒಪ್ಪಿಸಿ ಹೆಂಡತಿನ ಒಪ್ಪಿಸ್ಬೇಕಾಗತ್ತೆ. ಆ ಒಂದು ವಿಷಯದಲ್ಲಿ ಬದಲಾವಣೆ ಆಗ್ಬೇಕು. ನಿಮ್ಮ ಆಹಾರ ಪದ್ಧತಿ ಬಹಳಷ್ಟು ಬದಲಾವಣೆ ಆಗ್ಬೇಕು. ರಕ್ತಹೀನತೆ, ಫೆರಿಟಿನ್ ಅನ್ನೋದು <1.5 ಎಲ್ಲ ನೋಡ್ತಾ ಇದ್ದೀನಿ ನಾನು. ಬಹಳಷ್ಟು ಮಹಿಳೆಯರು 6 ಗ್ರಾಮ್, 5 ಗ್ರಾಮ್, 4 ಗ್ರಾಮ್, 3 ಗ್ರಾಮ್ ರಕ್ತದಲ್ಲಿ ಬರ್ತಾ ಇದ್ದೀರಾ. ನಿಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳಿ. ನಿಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಸ್ವಲ್ಪ ಬೆಲ್ಲ, ಪಾಲಕ್ ಸೊಪ್ಪು, ಹಸಿರು ಸೊಪ್ಪುಗಳು, ಖರ್ಜೂರ, ಚಿಕ್ಕಿ, ಕಡಲೆ ಮಿಠಾಯಿ ಏನಿದೆ ಇದನ್ನೆಲ್ಲ ನೀವು ದಿನನಿತ್ಯ ಬಳಸಿ. ಇಲ್ಲೇನ್ ಮಾಡ್ತಾ ಇದ್ದೀರಾ, ಒಂದ್ ಮೀನು, ಸ್ವಲ್ಪ ಗಂಜಿ, ರೈಸ್, ಅದನ್ನೇ ಮುಖ್ಯ. ನೀವು ತಿನ್ನಿ, ನಿಮ್ಮ ಊಟವನ್ನ ತಿನ್ನಿ, ಬೇಡ ಅಂತ ಹೇಳಲ್ಲ. ಆದ್ರೆ ಏನು ಪೌಷ್ಟಿಕಾಂಶ ಬೇಕು ಅದಕ್ಕೆ ಬೇಕಾಗಿರುವ ಪೂರಕ ಆಹಾರಗಳನ್ನ ನಾವು ತಿನ್ಬೇಕು. ಮೀನ್ ತಿಂದ್ರೆ ಆಕ್ಚುಲಿ ಒಳ್ಳೇದು, ವಿಟಮಿನ್ B12 ಎಲ್ಲ ಕಮ್ಮಿ ಆಗ್ಬೇಕು. ಆದ್ರೆ ವಿಟಮಿನ್ B12 ಕಮ್ಮಿ ಇದೆ ಇವರಲ್ಲಿ. ಅದು ಏನ್ ತಿಂತಿದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ಯಾವಾಗ್ಲೂ ಪ್ರಶ್ನೆ ಮಾಡ್ತಾ ಇರ್ತೀನಿ, ಏನ್ ತಿಂತೀರಾ, ಯಾವಾಗೂ 5 ಗ್ರಾಮ್ 6 ಗ್ರಾಮ್ ರಕ್ತ ಇಟ್ಕೊಂಡ್ ಬರ್ತೀರಾ ಅಂತ. ಸೊ ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಳಿ. ನಿಮ್ಮ ಮನೆಯ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಣ್ಣಿಡಿ. ತಾಯಿಯಂದ್ರು ಎಸ್ಪೆಷಲಿ ಶಾಲೆ ಬಿಟ್ಟ ಮಕ್ಕಳು, ಹದಿಹರೆಯದ ಮಕ್ಕಳಿದ್ರೆ ಮಕ್ಕಳ ಆ ಚಟುವಟಿಕೆಗಳ ಬಗ್ಗೆ ಗಮನ ಇಡಿ. ಒಂದೇ ಒಂದು ಎಕ್ಸಾಂಪಲ್ ಇದು ಹೇಳಲೇಬೇಕು. 8ನೇ ತರಗತಿಯ ಮಗು ಶಾಲೆ ಬಿಟ್ಟು ಮನೆಯಲ್ಲಿ ಕೂತಿದೆ. ತಾಯಿ ಎಷ್ಟೋ ಸತಿ ಕೇಳಿದಾಳೆ, ಆದ್ರೆ ಅಷ್ಟು ಗಮನ ಇಟ್ಟು ಕೇಳಿಲ್ಲ ಅನ್ಸುತ್ತೆ. ಅವಳು ಕಾಲೆರಡು ಇಷ್ಟಿಷ್ಟು ದಪ್ಪ ಆಗಿದೆ, ಹಳ್ಳಿ ಮದ್ದು ಮಾಡಿ ಒಂದ್ಸತಿ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದಾರೆ. ನಾವು ಆಮೇಲೆಲ್ಲ ಚೆಕ್ ಮಾಡಿದ್ರೆ ಅವಳು 7 ತಿಂಗಳ ಗರ್ಭಿಣಿ. ರಕ್ತ 8 ಗ್ರಾಮ್ ಇದೆ, BP 150/90 ಕ್ರಾಸ್ ಆಗ್ತಿದೆ, BP ಜಾಸ್ತಿ ಆಗಿ 2 ಕಾಲು ಊದಿದೆ. 8ನೇ ತರಗತಿ ಮಗುವಿಗೆ ಸಿಸೇರಿಯನ್ ಆಗುತ್ತೆ. ಇದು ಎಷ್ಟು ಬೇಜಾರದ ಸಂಗತಿ ಅಂತ ಅನ್ಸುತ್ತೆ. ಹಾಗಾಗಿ ಮಕ್ಕಳು, ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ ಒಂದ್ ಸ್ವಲ್ಪ ಗಮನ ಇಡಿ. ಮಕ್ಕಳ ಚಟುವಟಿಕೆ ಮತ್ತೆ ಮಕ್ಕಳನ್ನ ಓಡಾಡಿಸಿ, ಚೆನ್ನಾಗಿ ಪೌಷ್ಟಿಕಾಂಶ ಆಹಾರ ಕೊಡಿ. ಆಕ್ಟಿವಿಟಿಯಲ್ಲಿ ಇಡಿ, ಫಿಸಿಕಲ್ ಆಕ್ಟಿವಿಟಿ, ನಾಟ್ ಮೊಬೈಲ್ ಆಕ್ಟಿವಿಟಿ, ಎಲೆಕ್ಟ್ರಾನಿಕ್ ಆಕ್ಟಿವಿಟಿ. ನೀವು ದಿನನಿತ್ಯ ನಿಮ್ಮ ಜೊತೆ ಕೈ ಹಿಡ್ಕೊಂಡು ಪೇಟೆ ಸುತ್ತಾಡಿ, ಸಂತೆ ಸುತ್ತಾಡಿ, ಜಾತ್ರೆ ಸುತ್ತಾಡಿ, ಸ್ವಲ್ಪ ಓಡಾಡಿಸಿ ಪ್ರತಿನಿತ್ಯ. ಆಗ ಮಾತ್ರ ಆ ಮಕ್ಕಳು ಸ್ವಲ್ಪ ಒಂದು ಸಮಾಜವನ್ನ ಅರ್ಥ ಮಾಡ್ಕೊಂತಾರೆ, ಒಂದು ನಡೀತಾರೆ. ಹಾಗಾಗಿ ಅವರಿಗೆ ಆರೋಗ್ಯವಂತರಾಗಿ ಬದುಕ್ತಾರೆ. ಮತ್ತೆ ದಯವಿಟ್ಟು ಯಾರ್ಯಾರು ಗರ್ಭಿಣಿಯರ ಆಗುವಂತ ವಯಸ್ಸಿದ್ದೀರಾ, ನೀವು ನಿಮ್ಮ ಮುಟ್ಟು ತಪ್ಪಿದರೆ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಿ. ನೀವು ಗರ್ಭಿಣಿ ಅಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಗರ್ಭಿಣಿ ಆದ್ರೆ ಪ್ರತಿ ತಿಂಗಳು ಚೆಕಪ್ ಮಾಡಿಸಿ. ಯಾಕೆ ಅಂದ್ರೆ ಪ್ರತಿ ತಿಂಗಳಿಗೂ ಅದ್ರದೇ ಆದ ಮಹತ್ವ ಇರುತ್ತೆ. ನಾನು ಒಂದ್ಸತಿ 2 ಸ್ಕ್ಯಾನ್ ಮಾಡಿಸಿದ್ರೆ ಚೆಕಪ್ ಅನ್ನಲ್ಲ, ಪ್ರತಿ ತಿಂಗಳು ಬರ್ಬೇಕು. ನಾವು ನಿಮ್ಮ ತೂಕ, BP ಪ್ರತಿಯೊಂದನ್ನು ನೋಡ್ಬೇಕು, ರಕ್ತ ಎಷ್ಟಿದೆ ನೋಡ್ಬೇಕು. ಏನೇ ನಮ್ಮ ಹತ್ರ ಚಂದ ತೋರಿಸ್ಕೊಂಡಿದ್ರೆ ಎಷ್ಟೋ ಸತಿ 3 ಗ್ರಾಮ್ 4 ಗ್ರಾಮ್ ರಕ್ತದಲ್ಲಿ ಬಂದವ್ರನ್ನು, ಮಗು ಸುತ್ತ ಸ್ವಲ್ಪನೂ ನೀರಿಲ್ಲ ಅಂತ ಬಂದವ್ರನ್ನು ನಾವು 9 ತಿಂಗಳವರೆಗೂ ತಳ್ಳಿದೀವಿ. ಸೊ ನಾವು ಚಿಕಿತ್ಸೆ ಕೊಟ್ಟು ನಿಮ್ಮನ್ನ ಒಂದ್ ಸರಿ ದಾರಿ ತೋರಿಸ್ತೀವಿ. ಅಂಡ್ ಒಂದಂದ್ರೆ ನಾವು ನೀಟಾಗಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ. ಸೊ ಅವರಿಗೆ ಮಾಹಿತಿ ಕೊರತೆ ಜಾಸ್ತಿ ಇದೆ. ಸೊ ಮಾಹಿತಿಯನ್ನ ತಿಳ್ಕೊಂಡು ಗರ್ಭಿಣಿಯರು ದಯವಿಟ್ಟು ಮತ್ತೆ ಆಸ್ಪತ್ರೆಯಲ್ಲೇ ಹೆರಿಗೆ ಮಾಡಿಸಿ. ಯಾವುದೇ ಕಾರಣಕ್ಕೂ ಮನೆ ಹೆರಿಗೆಗಳನ್ನ ಮಾಡ್ಕೊಬೇಡಿ. ಮಗುವಿನಿಂದ ಒಂದು ಮಗುವಿಗೆ ಕನಿಷ್ಠ 3 ವರ್ಷ ಅಂತರ ಇಡಿ. ಈ ಮಧ್ಯದಲ್ಲಿ ಗರ್ಭಪಾತಕ್ಕೆ ಆಸ್ಪದ ಕೊಡಬೇಡಿ. 2 ಮಕ್ಕಳಾಗಿದ ತಕ್ಷಣ ಅದು ಗಂಡೋ ಹೆಣ್ಣೋ ಅಲ್ಲಿಗೆ ನಿಲ್ಲಿಸಿ. ನಾನು ಒಂದೇ ಹೇಳೋದು, ನೀವು ಕೆಲವ್ರಿಗೆ ಅದಿದೆ, ನಮ್ಮ ಧರ್ಮದವರು ಜಾಸ್ತಿ ಬೆಳಿಬೇಕು ಅಂತ. ಅದಕ್ಕೆ ನಾನು ಹೇಳೋದೇನಂದ್ರೆ, ನೀವು ಹಿಂದೂಗಳಾಗಿದ್ರೆ ನೀವು 100 ಮಕ್ಕಳನ್ನ ಹೆರೋ ಬದಲು 1 ವಿವೇಕಾನಂದನ ಹೆರಿ. ನೀವು ಮುಸ್ಲಿಮರಾಗಿದ್ರೆ 100 ಮಕ್ಕಳನ್ನ ಹೆರುವ ಬದಲು 1 ಅಬ್ದುಲ್ ಕಲಾಂ ಅವ್ರನ್ನ ಹೆರಿ ಅಲ್ವಾ. ಎಷ್ಟು ಮಕ್ಕಳು ಹೆರ್ತೀರಾ ಅನ್ನೋದ್ರಲ್ಲಿ ನಮ್ಮ ದೇಶ ಮುಂದುವರಿಯಲ್ಲ. ಎಷ್ಟು ಒಂದು ಸಾಮಾಜಿಕವಾಗಿ ಒಂದು ಘನತೆಯಾಗಿ ನಿಲ್ಲುವ ಮಕ್ಕಳನ್ನ ಬೆಳೆಸ್ತೀರಾ ಅನ್ನಲ್ಲಿ ನಿಮ್ಮ ಧರ್ಮ ಆಗ್ಲಿ, ನಿಮ್ಮ ಏನಂತೀವಿ ಕಲ್ಚರ್ ಮುಂದುವರಿಯುತ್ತೆ. ಹಾಗಾಗಿ ಆದಷ್ಟು 2 ಮಕ್ಕಳಿಗೆ ನಿಯಂತ್ರಿಸಿ. ಹೆಣ್ಣನ್ನ ಹೆರುವ ಯಂತ್ರ ಮಾಡಬೇಡಿ. ಅವಳು 2 ಮಕ್ಕಳನ್ನ ಖುಷಿಯಾಗಿ ಹೆರ್ತಾಳೆ, ಸಂಭ್ರಮಿಸ್ಕೊಂಡಿರ್ತಾಳೆ, ಆಮೇಲೆ ಎಲ್ಲ ಹೊರೆಯಾಗೇ ಹೆರ್ತಾಳೆ. ಆಮೇಲೆ ಅವಳು ಜೀವನ ಪರ್ಯಂತ ಹೆರದೇ ಒಂದು ಬಿಸ್ನೆಸ್ ಆಗ್ಬಿಡುತ್ತೆ. ಅವಳಾಗೆ ಅವಳು ಬದುಕಕ್ಕೆ ಆಗೋದಿಲ್ಲ. ಇದಕ್ಕೆ ಒಂದು ಆಸ್ಪದ ಕೊಡಬೇಡಿ. ಮತ್ತೆ ಎಲ್ಲೇ ಯಾವುದೇ ಹೆಣ್ಣಿಗೆ ಕಷ್ಟ ಆಗ್ತಿದ್ರೆ ಅವಳಿಗೆ ನೀವು ಏನ್ ಸಹಾಯ ಆಗುತ್ತೋ ಆ ಸಹಾಯ ಮಾಡ್ಲಿಕ್ಕೆ
ಎಲ್ಲರೂ ಸಹ ಮುಂದೆ ಬನ್ನಿ. ಯಾವತ್ತೂ ಹೆಣ್ಣು ಸಮಾಜದಲ್ಲಿ ಒಂಟಿಯಾಗಿ ನಿಲ್ಬಾರ್ದು. ಇವಾಗ ಇಷ್ಟು ನಾವು ಮಾತಾಡಿದ್ದು ನಮ್ಮ ಸುತ್ತಮುತ್ತ ಇರುವ ಹೆಣ್ಣು ಮಕ್ಕಳ ಸಮಸ್ಯೆಗಳು, ಅವರ ಪ್ರತಿನಿಧಿಯಾಗಿ ಅವ್ರನ್ನ ಪ್ರತಿನಿತ್ಯ ನಾವು ನೋಡುವುದನ್ನ ನಾವ್ ಹೇಳ್ತಿದೀವಿ. ಈಗ ಏನ್ ಮಾಡ್ಬೇಕು, ಏನು ಮಹಿಳಾ ಸಂಘಗಳಿದೆ, ಯುವತಿ ಮಂಡಲಗಳಿದೆ, ಸಾಮಾಜಿಕ ಜವಾಬ್ದಾರಿ ಇರೋರು ಏನಿದ್ದೀರಾ, ಸುದ್ದಿ ಮಾಧ್ಯಮ ಇರ್ಬೋದು, ನಾವು ಅಧಿಕಾರಿಗಳೇನಿರ್ಬಹುದು, ನಾವು ನಮ್ ಕೈಲಾದಷ್ಟು, ಅವ್ರಿಗೇನೋ ಮಾಹಿತಿ ಇರಲ್ಲ, ಅವಳು ಹೇಳ್ತಾಳೆ, ಎಷ್ಟೋ ಸತಿ ಹೇಳ್ತಾಳೆ ನಾನು ಮನೆಗೆ ಹೋಗ್ತೀನಿ ಅಂತ. ನಾವು ಮನೆಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ನನಗೆ ಗೊತ್ತು ಅವಳು ಮನೆಗೆ ಹೋದ್ರೆ ಏನಾಗ್ತಾಳೆ ಅಂತ, ನನ್ನ ಜ್ಞಾನಕ್ಕೆ ಗೊತ್ತು ಅವಳು ಮನೆಗೆ ಹೋದ್ರೆ. ನಾನು ಅವ್ ಬಾಗ್ಲಲ್ಲಿ ಅಡ್ಡ ನಿಂತಿ ಆದ್ರೂ ಅವಳನ್ನ ಆಸ್ಪತ್ರೆಗೆ ಒಳಗ್ ಕರ್ಕೊಂಡ್ ಬರ್ತೀನಿ, ಚಿಕಿತ್ಸೆ ಮಾಡಿ ಅವಳನ್ನ ಸರಿ ಮಾಡಿಯೇ ಕಳಿಸ್ತೀನಿ. ಎಲ್ಲೋ 1% 2% ನಾವು ಫೇಲ್ ಆಗ್ಬೋದು, ಬಟ್ ನೀವೇನು ಓದಿರ್ತೀರಾ, ಕಲ್ತಿರ್ತೀರಾ, ಅದು ಏನು ಸರಿ, ಅದಕ್ಕೆ ನಿಮ್ಮ ಅವಿರತ ಪರಿಶ್ರಮ ಹಾಕಿ ಆದರೂ ಅವ್ರು ಬಹುಶಃ ಅದನ್ನ ನೆನ್ಪಿಟ್ಕೊಳ್ದಲ್ಲ ಇರ್ಬೋದು, ಆದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ಒಂದು ಪರಿಶ್ರಮದಿಂದ ಅವಳು ಜೀವ ಉಳಿದಿದೆ, ನನ್ನ ಪರಿಶ್ರಮದಿಂದ ಅವಳು ಇವತ್ತು. ಈಗ ನೀವೇ ಯಾವುದೋ ಒಂದು ಅನ್ಯಾಯದ ವಿರುದ್ಧ ದನಿ ಎತ್ತಿದಾಗ ಬಹುಶಃ ಆ ವ್ಯಕ್ತಿ ನಿಮ್ಗೆ ಏನೋ ಮತ್ತೆ ವಾಪಸ್ ರಿಪ್ಲೈ ಮಾಡ್ದಲೇ ಇರ್ಬೋದು, ಒಂದೊಂದ್ಸತಿ ನಿಮ್ ವಿರುದ್ಧನೇ ಹೋಗ್ಬೋದು, ಬಟ್ ನಿಮ್ಮ ಒಂದು ಸುದ್ದಿಯಿಂದ ಅವನ ಜೀವನನೇ ಬದಲಾಗಿರುತ್ತೆ. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ವಿದ್ಯಾವಂತರಿಗೆ ನಮ್ಗಿರುತ್ತೆ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಎಲ್ಲ ಇಲಾಖಾ ಅಧಿಕಾರಿಗಳು ಹೆಣ್ಣು ಮಕ್ಕಳು ಅಥವಾ ಚಿಕ್ಕ ಮಕ್ಕಳ ಒಂದು ಬಲವರ್ಧನೆಗಾಗಿ ನಿಮ್ಮ ಪ್ರಯತ್ನವನ್ನು ನೀವು ಪಡ್ಬೇಕು. ಅವರು ಕೇಳಲಿಲ್ಲ, ಅವ್ರ ಮನೆಗೆ ಹೋದ್ರೆ ಅವ್ರು ನಮ್ಮನ್ನ ಸರಿಯಾಗಿ ನೋಡ್ಲಿಲ್ಲ, ನಾವ್ ಹೇಳಿದ್ವಿ, ಅವರು ಕೇಳಲಿಲ್ಲ, ಅವ್ರು ಕೇಳಲ್ಲ. ಕೇಳಿಸ್ಬೇಕಾಗಿರೋದೇ ನಮ್ ಜವಾಬ್ದಾರಿ. ಅದನ್ನ ಪ್ರತಿಯೊಬ್ಬ ಕ್ಷೇತ್ರ ಮಟ್ಟದ ಅಧಿಕಾರಿಗಳು, ಕರ್ತವ್ಯ ನಿರ್ವಹಿಸೋರು ಮಾಡಿದ್ರೆ ಬಹುಶಃ ಕಾಂಪ್ಲಿಕೇಟ್ ಆಗಿ ಒಬ್ಬ ಮಹಿಳೆ ಅಥವಾ ಮಗು ನಿಲ್ಲದು ತಪ್ಪುತ್ತೆ ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ. ಯಾರ್ಯಾರು ಈ ವಿಷಯಗಳಲ್ಲಿ ನಿಮ್ಮ ಒಂದು ಏನಂತೀವಿ ಅಳಿಲು ಸೇವೆಯನ್ನು ಸಲ್ಲಿಸಬಹುದು, ಆದಷ್ಟು ಮಹಿಳೆಯರಿಗೆ ಮಾಹಿತಿಯನ್ನ ನೀಡಿ ಅವರ ಮನೆ ಬಾಗಿಲಲ್ಲಿ ನಿಂತು ಸರಿ ತಪ್ಪುಗಳನ್ನ ಹೇಳಿಕೊಡಿ. ಆಗ ಬಹುಶಃ ಅವರು ಒಂದು ಬದಲಾವಣೆಯ ದಿಕ್ಕಿಗೆ ನಡಿಬಹುದು. ಇನ್ನೂ 1947 ಅಲ್ಲಿ ಮಹಿಳೆಯರು ಇರೋದು ಬೇಡ, ಬರ್ಲಿ ವಾಪಸ್ ಯುಗಕ್ಕೆ ನಮ್ಮ ಮಹಿಳೆಯರು ಬರ್ಲಿ. ನಾವು ಖುಷಿಯಾಗಿ ಮಹಿಳೆಯರ ಒಂದು ಉನ್ನತಿಯಲ್ಲಿ ಮಹಿಳಾ ದಿನಾಚರಣೆಗಳನ್ನ ಆಚರಿಸುವ ಒಂದು ಖುಷಿ ನಮ್ಗೆ ಆದಷ್ಟು ಬೇಗ ಸಿಗ್ಲಿ. ಮುಂದಿನ ವರ್ಷ ನಿಮ್ ಜೊತೆನೆ ಮಹಿಳಾ ದಿನಾಚರಣೆಯಲ್ಲಿ ಕೂತು ನಮ್ಮ ಸುಳ್ಯದ ಹೆಣ್ಣು ಮಕ್ಕಳು ಮುಂದುವರೆದಿದ್ದಾರೆ ಅನ್ನುವಷ್ಟು ಒಂದು ನನಗೆ ತೃಪ್ತಿ ಸಿಕ್ಕರೆ ಬಹುಶಃ ನಾನು ಇಲ್ಲಿ ಕೂತು ಇಷ್ಟು ಮಾತಾಡಿದ್ದಕ್ಕೂ ಸಹ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಸಾಕಷ್ಟು ಮಾತುಗಳನ್ನ ಆಡಿದ್ರಿ ಮೇಡಮ್. ನೀವು ಕಂಡ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ನೂರಾರಿದೆ. ಸೊ ಹಾಗಾಗಿ ನೀವೇ ಎಲ್ಲವನ್ನ ಹೇಳಿದ್ರಿ. ಸೊ ಹಾಗಾಗಿ ನಾನು ಇನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿಲ್ಲ. ನಮ್ಮ ಸುದ್ದಿ ಸಿಬ್ಬಂದಿಗಳು ಕೂಡ ಅಷ್ಟೇ, ಎಲ್ಲರೂ ಕೂಡ ತಾಳ್ಮೆ ಇಟ್ಟು ಕೇಳಿದ್ದಾರೆ. ಅವರಿಗೂ ಕೂಡ ನಿಮ್ಮ ಮಾಹಿತಿ ಯೂಸ್ಫುಲ್ ಆಗಿರುತ್ತೆ, ಇನ್ನು 4 ಜನರಿಗೆ ಹೇಳ್ತಾರೆ ಕೂಡ. ಸೊ ಹಾಗಾಗಿ ಇದು ಇವತ್ತಿನ ವಿಶೇಷ ನಮ್ದು ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ, ನಮ್ಮ ಎಲ್ಲ ನನ್ನ ಸಹೋದ್ಯೋಗಿಗಳಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇದು ಇವತ್ತಿನ ವಿಶೇಷ ಮೇಡಮ್. ನೆಕ್ಸ್ಟ್ ನೀವು ಹೇಳಿರ್ತಾರೆ ನಮ್ಮ ಸುಳ್ಯ ತಾಲೂಕು ಮಹಿಳೆಯರು ಅಪ್ಡೇಟ್ ಆಗ್ಬೇಕನ್ನುವಂತಹ ಮಾತುಗಳನ್ನ ಹೇಳ್ತಾ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಕರೆಸಿ ಒಂದಷ್ಟು ನನ್ನ ಅನುಭವಗಳನ್ನ ಜನರಿಗೆ ಅನುಕೂಲ ಆಗುವಂತೆ ಮಾತನಾಡಿಕ್ಕೆ ಅವಕಾಶ ಕೊಟ್ಟಿದೆ. ಯಾಕೆಂದ್ರೆ ನಾವು ಮಾತಾಡಿಲ್ಲ ಅಂದ್ರೆ ನಮ್ಮೊಳಗೆ ಆಸ್ಪತ್ರೆ ಒಳಗೆ ಹೋಗುತ್ತೆ. ನಾವ್ ಯಾರಿಗಾದ್ರೂ ನಮ್ ಕೆಲಸಗಾರರಿಗೆ, ಯಾರಾದ್ರೂ ಆಟೋದವ್ರಿಗೆ ಯಾರಿಗಾದ್ರೂ ಹಿಂಗೆ ನಂಬರ್ ಸ್ಕ್ರೀನ್ ಹಾಕಿರೋದ ಮೇಡಮ್, ಫೋನ್ ಮಾಡ್ಲಿ ಬೇಡ, ನಂಬರ್ ಹಾಕಿದ್ರೆ ನಮ್ಗೆ ಕಣ್ಣಿನ ಡಾಕ್ಟರ್ ಇದಾರ, ಮಕ್ಳು ಡಾಕ್ಟರ್ ಇದಾರ, ಎಲ್ಲ ಫೋನ್ ಕಳ್ಸಿ ಬರುತ್ತೆ. ಆದ್ರೆ ನಾನು ಇದೊಂದು ಕಾರ್ಯಕ್ರಮಕ್ಕೆ ಬಂದಿದ್ ಕಾರಣ ಇಷ್ಟೇ. ನಾನು ಯಾರಿಗಾದ್ರೂ ಸುಮ್ಮನೆ ಈ ತರ ಒಂದ್ ಸಮಸ್ಯೆ ಆಯ್ತಂದ್ರೆ ನಿಜವಾಗ್ಲೂ ಹಿಂಗಾಯ್ತಾ, ಇನ್ನೂ ಜನ ಹಂಗಿದಾರ ಅಂತಾರೆ. ನಿಜವಾಗ್ಲೂ ಜನ ಹಿಂಗಿದ್ದಾರೆ, ಇಲ್ಲಿ ನಾವು ಸಮರ್ಥಕವಾಗಿ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಗೊತ್ತಾಗದೇ ಇಲ್ಲ. ಪಾಸ್ಟ್ ಜನಕ್ಕೇನು ಗರ್ಭಿಣಿ ಆಗಿದ ತಕ್ಷಣ ಬೇಬಿ ಶವರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸೀಮಂತ ಮಾಡ್ತಾರೆ, ಎಲ್ಲ ಮಾಡಿ ಇದೇ ತರ ನಡೀತಿದೆ ಅನ್ಸುತ್ತೆ. ಆದ್ರೆ ಆಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ಅವಳು ಗರ್ಭಿಣಿ ಅಂತಾನೆ ಗೊತ್ತಿಲ್ಲದೆ ಮಗು ಆಗ್ತಾ ಇದೆ, ಇದು ಗೊತ್ತಾಗ್ಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಹಾಗಾಗಿ ನೀವು ಕರೆದಾಗ ನಾನು ಖುಷಿಯಾಗಿ ಬಂದೆ. ಬಹಳಷ್ಟು ಅನುಭವಗಳನ್ನ ಹೇಳ್ಕೊಳ್ಳಿಕ್ಕೂ ಸಹ ಸಾಧ್ಯವಾಯ್ತು. ಎಲ್ಲರಿಗೂ ಸಹ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ ನಿಮ್ಮ ತಂಡ, ಮತ್ತೆ ನೀವು ಸಹ. ನಾನು ತುಂಬಾ ಮಾತಾಡ್ತೀನಿ, ತುಂಬಾ ಸಮಾಧಾನವಾಗಿ ಎಲ್ಲ ವಿಷಯಗಳನ್ನು ಸಹ ನೀವು ಆಲಿಸಿದ್ರಿ. ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಇದಿಷ್ಟು ಡಾಕ್ಟರ್ ಶಾಲಿನಿ ಅವರ ಮಾತು. ಚೆನ್ನಾಗಿ ಮಾತಾಡಿದ್ರು. ಕವಿತ್ರಿಯು ಕೂಡ ಮನಸ್ಸನ್ನ ವೈದ್ಯಯಾಗಿ ಕವಿತ್ರಿಯಾಗಿ ಜನರನ್ನ ಹೇಗೆ ನಾವು ಟ್ರೀಟ್ ಮಾಡ್ಬೇಕು ಅನ್ನೋಂತ ಅವರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವರೇ ಖುದ್ದಾಗಿ ನಮ್ ಜೊತೆ ಹೇಳಿದ್ರು, ಮೇಡಮ್ ಈ ತರ ಸಮಸ್ಯೆ ಸೊಳ್ಳೆ ತಾಲೂಕಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಮೇಡಮ್ ಅಂತ. ನಾವು ಹೇಳಿದ ತಕ್ಷಣ ಏನು ಚೇಂಜ್ ಆಗೋದಿಲ್ಲ, ಜನರು ಅದರ ಬಗ್ಗೆ ಅರಿವು ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಸುದ್ದಿ ಬಿಡುಗಡೆಯಿಂದ ನಾವು ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನ ಮಾಡಿರುವಂತಹದ್ದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕ್ಯಾಂಪರ್ಸನ್ ಕೌಶಿಕ್ ನಮ್ಮ ಜೊತೆ ರಕ್ಷಿತ್ ಹಾಗೂ ನಾನು ಪೂಜೆ ಶ್ರೀತೇಶ್ ಕೂಡಿ ಸುದ್ದಿ ನ್ಯೂಸ್ ಸುಳ್ಯ.